ಧನ್ಯವಾದಗಳು. ನನಗೆ ಇಂಥ ಗುರುಪೂರ್ಣಿಮೆ ವಿಶೇಷ ದಿನ, ಇಂಥ ಮಹಾನ್ ಗುರುಗಳ ಒಂದು ಚರಿತೆಯನ್ನ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ. ಅದಕ್ಕಾಗಿ ನನ್ನ ಆಧ್ಯಾತ್ಮಿಕ ಗುರು ರಂಗನಾಥ ಗುರೂಜಿ, ನಾಗರಾಜ ಗುರೂಜಿ ಹಾಗೂ ನನ್ನ ಬದುಕಿನಲ್ಲಿ ನನ್ನೆಲ್ಲ ತಿದ್ದಿ ಬೆಳೆಸಿದಂತಹ, ನನ್ನ ಹಿಂದೆ ನಿಂತಹ ಅನೇಕ ಗುರು ವೃಂದಕ್ಕೂ ಕೂಡ ನಾನು ಈ ಮೂಲಕ ನಮಿಸ್ತೀನಿ. ಪತ್ರಿಜಿ ಗುರುಗಳಿಗೆ, ಬಾಬಾಜಿ, ಮಾತಾಜಿ, ನನ್ನ ತಂದೆ ತಾಯಿ ಎಲ್ಲರಿಗೂ ನಮಿಸ್ತಾ ನಾನು ಇಂಥ ಪವಿತ್ರ ವಾಕ್ಯಗಳನ್ನ ನನ್ನ ಬಾಯಿಂದ ಹೇಳ್ತಕ್ಕಂಥ ಪುಣ್ಯ ಕಾರ್ಯವನ್ನ ದೇವ್ರು ನನಗೆ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಚಿರಋಣಿ. ಈ ಯೋಗಿ ಆತ್ಮಕಥೆಯಲ್ಲಿ ಕಳೆದ ತರಗತಿನಲ್ಲಿ ಅಮೆರಿಕಕ್ಕೆ ಹೋಗಿ ಯೋಗಿಗಳು ಹೇಗೆ ಯೋಗದ ಒಂದು ಇದನ್ನ ಮಾಡಿದ್ರು, ಹಾಗಲ್ಲಿ ಹೇಗೆ ಪ್ರಸಿದ್ಧಿ ಆದ್ರು, ವಿವೇಕಾನಂದರ ರೀತಿನಲ್ಲಿ ಅವರು ಕೂಡ ಇದಾಗಿದ್ರು ಅನ್ನೋದನ್ನ ನಾವು ನೋಡಿದ್ದು. 15 ವರ್ಷನ ಕಳೆದ್ ಬಿಟ್ಟಿದ್ದಾರೆ ಈಗ ಅವರು. 15 ವರ್ಷ ತನಕ ಗೊತ್ತೇ ಆಗಿಲ್ಲ ಸಮಯ. ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಇದ್ದಾಗ ಒಂದು ದಿನ ಧ್ಯಾನದಲ್ಲಿ ಕುಳಿತಿದ್ದಂತ ಸಂದರ್ಭದಲ್ಲಿ ಅವರಿಗೆ ಅವರ ಗುರುಗಳಾದ ಯುಕ್ತೇಶ್ವರರ ಒಂದು ಧ್ವನಿ ಕೇಳಿಸುತ್ತೆ. ಭಾರತಕ್ಕೆ ಹಿಂದಿರುಗು, ನಿನಗಾಗಿ ನಾನು 15 ವರ್ಷದಿಂದ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಅಂತ. ಸ್ವಲ್ಪ ಕಾಲದಿಂದಲೇ ಇನ್ನೇನ್ ಸ್ವಲ್ಪ ಸಮಯದಲ್ಲೇ ನಾನು ಈ ದೇಹದಿಂದ ಜಾರಿ ಬೆಳಕಿನ ಬೀಡಿಗೆ ಹೋಗ್ಲಿದ್ದೇನೆ. ಎಷ್ಟು ಕಿಲೋಮೀಟರ್, ಎಷ್ಟು ದೂರದಲ್ಲಿದ್ದಾರೆ ನೋಡಿ. ಅಲ್ಲಿಗೆ ಹೋಗಿ ಗುರುಗಳ ಧ್ವನಿ ಆ ಧ್ಯಾನದ ಸ್ಥಿತಿಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವರು ಅಲ್ಲಿ ಅವ್ರ ಜೊತೆ ಇದ್ದಂತ ಕೆಲವರ ಜೊತೆ ಈ ಚರ್ಚೆಯನ್ನು ಕೂಡ ಮಾಡ್ತಾರೆ. ಹೋಗ್ಬೇಕಾದಂತ ವಾಪಸ್ ಬರೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಅನೇಕ ಪೂರ್ವ ಸಿದ್ಧತೆಗಳಿರುತ್ತೆ. ಅದನ್ನೆಲ್ಲ ಮಾಡ್ಬೇಕು. ಅಲ್ಲಿ ಅವರು ಕಟ್ಟಿದಂತಹ ಆ ಸಂಸ್ಥೆಯ ಜವಾಬ್ದಾರಿಯನ್ನು ಅವರಿಗೆ ವಹಿಸ್ಬೇಕು. ಎಲ್ಲವನ್ನ ಕೂಡ ಆ ಕೆಲಸಗಳನ್ನ ಮಾಡ್ತಾರೆ. ಮಾಡಿ ಇವ್ರು ಬರ್ಬೇಕಾದ ಸಮಯದಲ್ಲಿ ಇವ್ರ ಆತ್ಮೀಯರು ಅನೇಕರು ಇವ್ರಿಗೆ ಔತಣಕೂಟವನ್ನ ಏರ್ಪಡಿಸ್ತಾರೆ. ಹಾಗೂ ಅನೇಕ ಇವ್ರ ಭಾಷಣ ಕೂಡ ಅಲ್ಲಿ ಮಾಡ್ಬೇಕಾಗುತ್ತೆ. ಆಗ ಇವ್ರು ಹೇಳ್ತಾರೆ ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ, ದೇವರೇ ನೀನೇ ಏಕಮೇವ ದಾತಾರನೆಂದು ಯಾರು ನೆನೀತಾರೋ ಅಂತವರಿಗೆ ಮರ್ತ್ಯರ ನಡುವೆ ಸ್ನೇಹ ಮಾಧುರ್ಯಕ್ಕೇನು ಕೊರತೆ ಇಲ್ಲ. ಎಷ್ಟ್ ಚೆನ್ನಾಗಿದೆ ನೋಡಿ ವಾಕ್ಯ. ದೇವ್ರೇ ಎಲ್ಲದಕ್ಕೂ ಮೂಲ, ಅವನೇ ನಮ್ಮನ್ನ ಕಾಪಾಡ್ತಾನೆ ಅಂತ ಯಾರು ನೆನೀತಾರ ಅವರು ಯಾವತ್ತು ಕೂಡ ಚೆನ್ನಾಗಿರ್ತಾರೆ, ಅವ್ರಿಗೆ ಎಲ್ಲಾ ರೀತಿ ಸಹಕಾರ ಸಿಗುತ್ತೆ ಅನ್ನೋದನ್ನ ನೆನಪು ಮಾಡ್ಕೊಳ್ತಾರ ಅಷ್ಟೇ ಇವ್ರು. ಅಷ್ಟಿಗೆ ಅಲ್ಲಿ ಅನೇಕರು 1935ರಲ್ಲಿ ಒಂದು ಯುರೋಪಿನ ಹಡಗಿನ ಮೂಲಕ ಬರ್ಬೇಕಾಗುತ್ತೆ. ಆ ವೇಳೆಗೆ ಅವ್ರಿಗೆ ಅಲ್ಲಿ ಕ್ಯಾಥೋಲಿಕ್ ಅನುಭವಿಯಾದಂತ ತೆರಿಸ್ ನಾಯ್ಮನ್ನಳನ್ನ ಭೇಟಿಯಾಗ್ಬೇಕು ಅನ್ನೋದಿರುತ್ತೆ. ಈ ತೆರಿಸ್ ನಾಯ್ಮನ್ನಳ್ ಅಂತಂದ್ರೆ ಅವಳು ಒಂದು ವಿಶೇಷ ಸಂತಳಾಗಿರ್ತಾಳೆ. ಅಲ್ಲಿ ಅವಳ ಬಗ್ಗೆ ಕೆಲವು ಮಾಹಿತಿಯನ್ನ ಅವ್ರು ಇಲ್ಲಿ ಕೊಡ್ತಾ ಹೋಗ್ತಾರೆ. 1898 ಶುಕ್ರವಾರದಂದು ಜನಿಸಿದಂತ ತೆರಿಸಾ 20ನೇ ವಯಸ್ಸಿನಲ್ಲಿ ಒಂದು ಅಪಘಾತಕ್ಕೆ ಒಳಗಾಗಿ ಅವಳು ಗಾಯಗೊಡ್ತಾಳೆ. ಪರಿಣಾಮಾಗಿ ಕುರುಡಳು ಆಗ್ತಾಳೆ, ಹೆಳವಳು ಕೂಡ ಆಗ್ತಾಳೆ. ಆ ನಂತರ ಕಿರಿಯ ಪುಷ್ಪ ಅಂತ ಪ್ರಸಿದ್ಧಳಂತ ಲಿಸಿಯೋದ ಸಂತ ತೆರಿಸಳಿಗೆ ಅವಳು ಪ್ರಾರ್ಥನೆಯನ್ನ ಸಲ್ಲಿಸಿದ ಫಲವಾಗಿ ಇದೇನ್ ಪವಾಡನ ಅನ್ನೋ ರೀತಿ ತೆರಿಸ್ ನಾಯ್ಮನ್ನಳು 1923ರಲ್ಲಿ ದೃಷ್ಟಿನೂ ವಾಪಸ್ ಬರುತ್ತೆ. ಕೈ ಕಾಲು ಎಲ್ಲ ಹಿಂದೆ ಹೇಗಿತ್ತು ಹಾಗೆ ಆಗುತ್ತೆ. ಆದ್ರೆ ಅವಳು 1923 ನಂತರ ಎಲ್ಲಾ ಊಟ ಪಾನೀಯಗಳನ್ನ ತ್ಯಜಿಸ್ತಾಳೆ. ಕೇವಲ ಒಂದು ಕಾಗದದಷ್ಟು ತೆಳುವಾದ, ನಾಣ್ಯದಷ್ಟು ಅಗಲವಾದ ಒಂದು ರೊಟ್ಟಿಯ ಬಿಲ್ಲೆ, ಅದು ಪ್ರಭುವಿಗೆ ನಮ್ಮ ಮಾತಿನಲ್ಲಿ ಹೇಳುವುದಾದರೆ ಆ ಒಂದು ನೈವೇದ್ಯ ಮಾಡಿದ್ದು, ಪ್ರಸಾದ ಅಂತ ಹೇಳ್ತೀವಲ್ಲ, ಆ ರೀತಿ ಯೇಸುವಿಗೆ ಪ್ರಭು ಮಾಡಿದಂತ ಇದನ್ನ ಒಂದು ಬಿಲ್ಲೆಯನ್ನ ಮಾತ್ರ ಅವಳು ನುಂಗ್ತಾ ಇರ್ತಾಳೆ. ಅದನ್ನ ಬಿಟ್ರೆ ನಾಳೆ ಬೆಳಿಗ್ಗೆ ಅಲ್ಲಿಯವರೆಗೂ ನೀರಾಗ್ಲಿ, ಯಾವುದೇ ಪಾನೀಯಗಳಾಗಲಿ, ಹಣ್ಣು ಯಾವುದನ್ನು ಅವಳು ಸೇವಿಸಲ್ಲ. ಆ ರೀತಿ ಅವಳು ಇರ್ತಾಳೆ. ಈಗ 1926 ನಂತರ ಅವಳ ತಲೆ, ಎದೆ, ಕೈಗಳ ಮೇಲೆಲ್ಲ ಕ್ರಿಸ್ತನಿಗೆ ಕೊನೆಗಾಲದಲ್ಲಿ ಮೈ ಮೇಲೆ ಗಾಯಗಳಾಗಿತ್ತಲ್ಲ, ಅದೇ ಮಾರ್ಕ್ಗಳು ಇವಳ ಮೇಲ್ ಕೂಡ ಬಂದಿರುತ್ತೆ. ಇವಳಿಗೆ ಪ್ರತಿ ಗುರುವಾರ ಅಲ್ಲಿ ಅದೇ ನೋವನ್ನ, ಏಸು ಹೇಗೆ ಆ ನೋವನ್ನ ಅನುಭವಿಸ್ತಿದ್ದ, ರಕ್ತ ಹೇಗೆ ಸೋರ್ತಿತ್ತು, ಅದು ರಿಯಲ್ ಆಗಿ ಇವಳಿಗೂ ಕೂಡ ಆಗ್ತಾ ಇರುತ್ತೆ.
ಹಾಗೂ ಅವಶ್ಯ ಶುಪಿ ಅಂತ ಹೇಳ್ತಾರೆ ಅದನ್ನ, ಆ ಸಂದರ್ಭವನ್ನ. ಆಗ ಇವಳಿಗೆ ಬರ್ತಿದ್ದು ಕೇವಲ ಸರಳ ಒಂದು ಜರ್ಮನ್ ಭಾಷೆ ಅಷ್ಟೇ, ಪ್ರಾದೇಶಿಕ ಭಾಷೆ. ಆದ್ರೆ ಆ ಸಮಯದಲ್ಲಿ ಅವಳು ಹಿಬ್ರು, ಗ್ರೀಕ್, ಇನ್ನು ಅನೇಕ ನುಡಿಮುತ್ತುಗಳು ಇವಳು ಬಾಯಿಂದ ಪುಂಖಾನುಪುಂಖವಾಗಿ ಬರ್ತಾ ಇರುತ್ತೆ. ಹಾಗೆ ಅಲ್ಲಿ ಇದು ಇಡೀ ಅಲ್ಲೆಲ್ಲ ಸುದ್ದಿ ಆಗುತ್ತೆ. ಗೊತ್ತು, ನಾವೀಗ ಸಾಯಿಬಾಬಾ ಇರ್ಬೋದು, ಯಾವ್ದಾದ್ರು ಪವಾಡ ನಡಿಬೇಕಾದ್ರೆ ಪತ್ರಿಕೆನವ್ರು ಇರ್ಬೋದು, ಸಂಶೋಧಕರು ಇರ್ಬೋದು, ಎಲ್ರು ಅದನ್ನ ಕಂಡುಹಿಡಿಲಿಕ್ಕೆ ಹೋಗ್ತಾರೆ. ಅದೇ ರೀತಿ ಅನೇಕರು ಇಲ್ಲಿ ಬರ್ತಾರೆ, ಇದೇನ್ ಸಾರಿ ನಿಜ ನಾವು ಸುಳ್ಳು ಅಂತ ಕಂಡುಹಿಡಿಲಿಕ್ಕೆ. ಆಗ ಅನೇಕ ಪ್ರಸಿದ್ಧರು ಬಂದವರು ಕೊನೆಗೆ ಭಕ್ತಿ ಪೂರ್ವಕವಾಗಿ ಆಕೆ ಜೀವನ ಚರಿತ್ರೆಯನ್ನ ಬರೀತಾರೆ. ಯಾಕೆಂದ್ರೆ ಅಲ್ಲಿ ಏನೂ ಸುಳ್ಳು ಇರಲ್ಲ. ಹೀಗೆ ಅಲ್ಲಿ ಯೋಗಾನಂದರಿಗೊಂದು ಆಸೆ, ನಾನು ಹೋಗ್ತಾ ಇದ್ದೀನಿ ಭಾರತಕ್ಕೆ ಈಗ ವಾಪಸ್ಸು, ಹೋಗೋದ್ರೊಳಗೆ ಈ ಸಂತಳನ್ನ ನಾನು ಭೇಟಿ ಮಾಡೋಗ್ಬೇಕು ಅಂತ ಹೇಳಿ ಇವರಿಗೆ ಆಸೆ ಇರುತ್ತೆ. ಆದ್ರೆ ಅಷ್ಟು ಸುಲಭವಾಗಿ ಅವಳು ಎಲ್ರಿಗೂ ದೊರಕಲ್ಲ. ಆದ್ರಿಂದ ಇವರು ಆ ಮಾಹಿತಿಯನ್ನ ಅರ್ಸಿ ಹೋಗ್ತಾರೆ. ಮುಂದೆ ಹೋದಂತ ಸಂದರ್ಭದಲ್ಲಿ ಅಲ್ಲೊಂದು ಸಣ್ಣ ಗುಡಿಸ್ಲಿರುತ್ತೆ, ಅದೊಂದು ಹಳ್ಳಿಯ ಇದು ಭಯಂಕರ ಮಳೆ ಸುರಿತಾ ಇದೆ. ಅಲ್ಲಿ ಇವ್ರ ಕಾರ್ನಲ್ಲಿ ಹೋಗಿದ್ದಾರೆ, ಕಾರ್ ಇಳಿದು ವಿಚಾರಿಸ್ಲಿಕ್ಕೂ ಆಗ್ತಿಲ್ಲ. ಯಾರನ್ನ ಕೇಳಿದ್ರು ಅವಳು ಎಲ್ಲಿದ್ದಾಳೆ ಅನ್ನೋ ಮಾಹಿತಿ ಇಲ್ಲ. ಇದ್ದಾಳೆ ಅಂತ ಸಂತೆ ಹಿಂಗ್ ನಡೆಯುತ್ತೆ, ಅಷ್ಟು ಗೊತ್ತಷ್ಟೇ. ಆವಾಗ ಇವರು ಅಲ್ಲಿ ಜೊತೆಗಾರ್ ಹೋಗಿದ್ದವ್ರು ಕೂಡ, ಗುರುಜಿ ನಾವು ವಾಪಸ್ ಹೋಗ್ಬಿಡೋಣ, ಇದು ಆಗದ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಯೋಗಾನಂದರಿಗೆ ಸಮಾಧಾನ ಇಲ್ಲ. ಅವ್ರಿದ್ರಿಗಿಲ್ಲ, ನಾನ್ ಬಂದಿದ್ದೀನಿ, ಆಕೆನ ಭೇಟಿ ಮಾಡ್ತೀನಿ ಅಂತ ನಾನು ಭೇಟಿ ಮಾಡೇ ಹೋಗೋದು ಅಂತ ಹೇಳ್ತಾರೆ. ಹಾಗೆ ಮನಸ್ಸಿನಲ್ಲಿ ಒಂದು ಕ್ಷಣ ಅವ್ರು ಅನ್ಕೊಳ್ತಾರೆ, ಭಗವಂತ ಯಾಕೆ ಆಕೆ ಕಾಣ ಸಿಗಲ್ಲ ಅಂದ್ಮೇಲೆ ನಮ್ಮನಿಗೆ ಯಾಕೆ ಇಲ್ಲಿಗೆ ಬರೋ ಹಾಗೆ ಮಾಡ್ದೆ? ಕೇವಲ ಮನಸ್ಸಿನಲ್ಲಿ ಅಂದ್ಕೊಳ್ಳೋದಷ್ಟೇ. ಅಂದುಕೊಂಡ ಮುಂದಿನ ನಿಮಿಷದಲ್ಲಿ ಒಬ್ಬ ಇಂಗ್ಲಿಷ್ ಭಾಷೆ ಮಾತಾಡ್ತಕ್ಕಂತಹ ವ್ಯಕ್ತಿ ಮುಂದೆ ಬಂದು, ಕೆನ್ ಐ ಹೆಲ್ಪ್ ಯು, ನಾನು ನಿಮ್ಗೆ ಏನಾದ್ರು ಸಹಾಯ ಮಾಡ್ಬೋದಾ ಅಂತ ಹೇಳಿ ಆಕೆ ಹೀಗೆ ಪ್ರೊಫೆಸರ್ ಫ್ರಾನ್ಸ್ ವುಡ್ಸ್ ಮನೆಗೆ ಹೋಗ್ತಾ ಇರ್ತಾಳೆ. ಅವರು ಹೀಗೆ ಅನ್ಯದೇಶೀಯ ಪ್ರಾದೇಶಿಕರಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯನ್ನ ಅರಸಿ ಮಾರನೇ ದಿನ ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ಡಾಕ್ಟರ್ ವುಡ್ಸ್ ತುಂಬಾ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಅವರಿಗೆ ನೀಡಿ ಹೌದು ತೆರಿಸಾ ಇಲ್ಲಿದ್ದಾಳೆ ಅಂತ ಹೇಳಿ ಸುದ್ದಿಯನ್ನ ಮುಟ್ಸಿ ಒಬ್ಬ ಆಳಿನ ಮೂಲಕ ಮಾಹಿತಿಯನ್ನ ಅವ್ರಿಗೆ ಕಳಿಸ್ಕೊಡ್ತಾರೆ. ಹಾಗೆ ಆ ತೆರಿಸಾ ಹೇಳ್ತಾಳೆ, ನಾನು ನಿಮ್ಮ ಅಪ್ಪಣೆ ಇಲ್ಲದೇನೆ ಯಾರನ್ನು ನೋಡಕೂಡದು ಅಂತ ಬಿಷಪ್ರು ನನ್ಗೆ ಹೇಳಿದ್ದಾರೆ. ಏಕೆಂದ್ರೆ ಇಂಥ ವ್ಯಕ್ತಿಗಳಿಗೆ ಕೆಲವೊಂದು ಭಯ ಇದು ಇರುತ್ತೆ. ಎಲ್ರೂ ಅಲ್ಲಿ ಗಲಿಬಿಲಿ ಅನೇಕ ಇದು ನಡಿಬಹುದು ಅನ್ನೋ ಇದಕ್ಕೆ ನಾವು ಕೂಡ ನಮ್ಮ ಭಾರತದಲ್ಲಿ ಇದನ್ನ ನೋಡ್ತೀವಿ. ಆದ್ರೆ ಭಾರತದಿಂದ ಬಂದಿರುವ ಆ ದೇವತಾ ಮನುಷ್ಯನನ್ನು ಭೇಟಿ ಆಗ್ತೀನಿ ನಾನು ಅಂತ ಹೇಳ್ತಾರೆ. ಯೋಗಾನಂದರು ಹೋಗಿ ಅವಳನ್ನ ಭೇಟಿ ಮಾಡ್ತಾರೆ. ಅವಳ ಒಂದು ವೇಷಭೂಷಣವನ್ನ ಕೂಡ ವರ್ಣಿಸ್ತಾರೆ. ತಲೆಗೊಂದು ಬಿಳಿ ವಸ್ತ್ರವನ್ನ ಸುತ್ತಿದ್ದಾಳೆ, ಮೈಗೆ ಕಪ್ಪು ಬಣ್ಣ. 32 ವಯಸ್ಸಾದ್ರೂ ನೋಡ್ಲಿಕ್ಕೆ ಇನ್ನೂ ಒಂದು 20 ವರ್ಷದ ಹುಡುಗಿಯ ರೀತಿ ಅವಳು ಕಾಣ್ತಾ ಇದ್ದಾಳೆ. ಆ ಮುಖದಲ್ಲಿ ಎಂತಹ ನಗು ಉತ್ಸಾಹ ಚಿಮ್ತಾ ಇರುತ್ತೆ ಅಂದ್ರೆ ಅಷ್ಟು ಆರೋಗ್ಯವಂತವಾಗಿರ್ತಾಳೆ, ಪುಷ್ಟವಾಗಿ ಬೆಳೆದಿರ್ತಾಳೆ. ಗುಲಾಬಿಯ ಕೆನ್ನೆ, ಹಸನ್ಮುಖಿ. ಈಕೆಯೇ ಏನನ್ನೂ ತಿನ್ನದ ಸಂತಳು. ಇದನ್ನ ನೆನ್ಪಿಟ್ಕೋಬೇಕು ನಾವು. ಅದೊಂದು ರೊಟ್ಟಿಯ ಬಿಲ್ಲೆ ಅಷ್ಟನ್ನ ಬಿಟ್ರೆ ಇನ್ನೇನನ್ನೂ ತಿನ್ನದಂತಹ ಸಂತಳು. ಪ್ರತಿ ವಾರ ಯೇಸುವಿಗಾದಂತಹ ಯೇಸುವಿಗೆ ಎಲ್ಲೆಲ್ಲಿ ಮಾರ್ಕ್ ಆಗಿದ್ದೋ ಅಲ್ಲಲ್ಲಿ ಮಾರ್ಕ್ಗಳು ಬಂದು ಅಲ್ಲಲ್ಲಿ ರಕ್ತ ಜಿನುಕ್ತಾ ಇರ್ತಕ್ಕಂತಹ ಸಂತೆ ಇವರು ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಇದನ್ನ ಮಾಡ್ತಾರೆ. ಅಲ್ಲಿ ಇದನ್ನ ಹೇಳ್ತಾರೆ, ಇಬ್ರು ಕೂಡ ದೇವರನ್ನ ಪ್ರೀತಿಸೋರು ಅಂತ ಮೌನವಾಗಿ ಮಾಡ್ತಾರೆ. ನೋಡಿ, ನಾವು ಆಧ್ಯಾತ್ಮಿಕವಾಗಿ ಯಾರನ್ನಾರು ಭೇಟಿ ಮಾಡಿದಾಗ ನಾವು ಆ ಕ್ಷೇತ್ರದಲ್ಲಿದ್ದಾಗ ನಾವು ಆ ಫೀಲನ್ನ ಅನುಭವಿಸ್ತೀವಿ. ಅದೇನೆ ಯಾವಾಗ್ಲೂ ಈ ಪ್ರಪಂಚದ ಇದ್ರಲ್ಲೇ ತೇಲ್ತಾ ಇರ್ತಕ್ಕಂಥವ್ರು ಮಾಡಿದಾಗ ನಮ್ಗೆ ಅಷ್ಟು ಸಮಾಧಾನ ಆಗಲ್ಲ. ನಮಗೆ ಆತ್ಮೀಯವಾಗಿ ಹತ್ರ ಆದರೂ ನಾವೇನು ಮಾತಾಡ್ಲಿಲ್ಲ ಅಂದ್ರೂ ನಮ್ಗೆ ಫೀಲ್ ಆಗುತ್ತೆ. ಹಾಗೆ ಇವರಿಬ್ಬರಿಗೂ ಕೂಡ ಆ ಅನುಭವ ಆಗುತ್ತೆ. ಹಾಗೆ ಇವ್ರು ಹೋದ ತಕ್ಷಣ ಇವರ ಕುತೂಹಲ ತುಂಬಾ ದಿನದಿಂದ ಕಾಡ್ತಾ ಇರುತ್ತಲ್ಲ, ಇವ್ರ ಸಂಭಾಷಣೆಯನ್ನ ಪ್ರಾರಂಭಿಸ್ತಾರೆ ಪ್ರಶ್ನೋತ್ತರ ಮಾದರಿಯಲ್ಲಿ. ನೀವು ಏನನ್ನು ತಿನ್ನೋದಿಲ್ವಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಒಂದು ಹೋಸ್ಟು ಅಂದ್ರೆ ಇದು ಆ ಪ್ರಭು ಭೋಜನದಲ್ಲಿ ಸಂಸ್ಕರಿಸಿದಂತ ರೊಟ್ಟಿಯ ಒಂದು ಬಿಲ್ಲೆಯನ್ನ ಹೊರತುಪಡಿಸಿ ನಾನೇನನ್ನು ತಿನ್ನಲ್ಲ. ಯೋಗಾನಂದ್ರು ಕೇಳ್ತಾರೆ,
12 ವರ್ಷಗಳ ಕಾಲ ನೀವು ಇಷ್ಟರಿಂದಲೇ ಖಂಡಿತವಾಗಿ ಜೀವಿಸಿರಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ರೊಟ್ಟಿ ಬಿಲ್ಲೆ ಅಂದ್ರೆ ನಾವು ಒಂದು ಚಾಕ್ಲೇಟಿಗೆ ಹೋಲಿಸ್ಬೋದು. ಅಷ್ಟನ್ನ ತಿಂದು ಬದುಕಲಿಕ್ಕೆ ಸಾಧ್ಯನಾ? ಅದಕ್ಕೆ ಆ ತೆರಿಸ ಹೇಳ್ತಾಳೆ, ದೇವರ ಬೆಳಕಿನಿಂದ ಜೀವಿಸಿದ್ದೇನಷ್ಟೇ, ಕೇವಲ ಅಷ್ಟರಿಂದ ನಾನು ಬದುಕಿಲ್ಲ, ದೇವರ ಒಂದು ಶಕ್ತಿಯಿಂದ ನಾನು ಬದುಕಿದ್ದೀನಿ ಅಂತ ಅಷ್ಟು ಸರಳವಾಗಿ. ಐನ್ಸ್ಟೀನ್ ಹೇಗೆ ಚಿಕ್ಕದಾಗಿ ಉತ್ತರ ಕೊಡ್ತಿದ್ರು, ಆ ರೀತಿ ಈಕೆನು ಉತ್ತರ ಕೊಡ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಶುದ್ಧಾಕಾಶ, ಸೂರ್ಯ, ಗಾಳಿಗಳಿಂದ ನಿಮ್ಮ ದೇಹಕ್ಕೆ ಶಕ್ತಿ ಹರಿದು ಬರ್ತದೆ ಅಂತ ನೀವು ಕಂಡುಕೊಂಡಿರಬಹುದೆಂದು ಭಾವಿಸುತ್ತೇನೆ. ಅವಳಿಗೆ ನಿಜವಾಗ್ಲೂ ಮುಖದಲ್ಲಿ ಎಂತಹ ನಗು ಗೆಲುವು ಬರುತ್ತೆ ಅಂದ್ರೆ, ನಾನು ಹೇಗ್ ಬದುಕಿದೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿರೋದ್ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಅಂತ. ಅಂದ್ರೆ ಮನುಷ್ಯ ಕೇವಲ ನಾವು ಹೊಟ್ಟೆಗೆ ತಿನ್ನೋದ್ರಲ್ಲೇ ಬದುಕಿಲ್ಲ, ಅದನ್ನು ಮೀರಿದ ಒಂದು ಶಕ್ತಿ ನಮ್ಮಲ್ಲಿ ಇದೆ. ನಾವು ತಿನ್ನೋದ್ರಲ್ಲೇ ಬದುಕಿರೋದಾಗಿದ್ರೆ 4, 5, 10 ಹೊತ್ತು ಬರೀ ತಿಂದೇ ನಾವು ಆರೋಗ್ಯವಾಗಿ ಇರ್ಬೇಕಾಗಿತ್ತು. ತಿಂದವರೆಲ್ಲ ಆರೋಗ್ಯವಾಗಿರ್ಬೇಕಾಗಿತ್ತು. ಶ್ರೀಮಂತರು ಎಂತ ಫುಡ್ ತಿಂತಾರೆ, ಯಾವಾಗ್ಲೂ ರಿಚ್ ಪ್ರೋಟೀನ್, ರಿಚ್ ಕಾರ್ಬೋಹೈಡ್ರೇಟ್ ಇದೆಲ್ಲವನ್ನು ತಿಂತಾರೆ, ಆದ್ರೂ ಆರೋಗ್ಯವಾಗಿಲ್ಲ. ಬಡವರು, ಭಿಕ್ಷುಕರು, ಒಂದ್ ಹೊತ್ತು ಊಟ ಮಾಡ್ದಂತವ್ರು ಕೂಡ ನಮ್ಮ ಮುಂದೆ ಆರೋಗ್ಯವಾಗಿದ್ದಾರೆ ಅಂದ್ರೆ ಕಾಣದ ಕೈಗಳು ಅವರನ್ನು ಕಾಪಾಡ್ತಾ ಇದೆ ಅಲ್ವಾ? ಹಾಗೆ ಆಗ ಹೇಳ್ತಾರೆ ಇವರು, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕಲ್ಲ, ಭಗವಂತನ ಬಾಯಿಂದ ಹೊಮ್ಮಿದ ಒಂದೊಂದು ಶಬ್ದದಿಂದಲೂ ಅನ್ನ ದೇವರ ಆ ಮಾತನ್ನ ಅವರು ಸ್ಮರಿಸ್ಕೊಳ್ತಾರೆ. ಹೀಗೆ ಇದೆಲ್ಲವನ್ನ ಆದಾದ್ಮೇಲೆ ಮನುಷ್ಯ ದೇವರ ಅದೃಶ್ಯವಾದ ಬೆಳಕಿನಿಂದ ಬದುಕಬಲ್ಲ, ಬರೀ ಆಹಾರದಿಂದ ಅಲ್ಲ ಅನ್ನೋದನ್ನ ಸಮರ್ಥಿಸಿ ತೋರ್ಸ್ಲಿಕ್ಕೆ ನಾನು ಇಂದು ಭೂಮಿಯಲ್ಲಿರೋ ಕಾರಣಗಳಲ್ಲಿ ಒಂದು ತೆರಿಸ ಹೇಳ್ತಕ್ಕಂಥದ್ದು. ಮನುಷ್ಯ ಹೀಗ್ ಕೂಡ ಭಗವಂತನ ದಯೆಯಿಂದ ಬದುಕಬಹುದು ಅನ್ನೋದಕ್ಕೆ ನಾನಿಲ್ಲಿ ಇರೋದು ಅಂತ ಯೋಗಾನಂದ್ರ ತಕ್ಷಣ ಹೇಳ್ತಾರೆ, ಹಾಗಾದ್ರೆ ಇದನ್ನ ನೀವು ಬೇರೆಯವ್ರಿಗೂ ತೋರ್ಸ್ಕೊಡ್ತೀರಾ ಅಂದ್ರೆ, ಹೀಗೆ ಬರೀ ಕೇವಲ ಒಂದು ರೊಟ್ಟಿಯ ಬಿಲ್ಲೆಯಷ್ಟು ಗಾತ್ರದ ದೇವರಿಗೆ ತೋರಿಸಿದ ನೈವೇದ್ಯವನ್ನು ತಿಂದು ಹಾಗೆ ಇನ್ನೇನನ್ನೂ ತಿನ್ನದಾಗಿ ಬೇರೆಯವ್ರಿಗೂ ಇದನ್ನ ಕಲಿಸ್ತೀರಾ? ಆಕೆ ಹೇಳ್ತಾಳೆ, ನಾನದನ್ ಮಾಡಲ್ಲ, ದೇವರಿಗೆ ಅದು ಇಷ್ಟವಿಲ್ಲ. ಇದನ್ನ ನಾವಿದ್ ಮಾಡ್ಬೇಕು. ಏನು ಹೇಗೆ ಯಾವಾಗ ಆಗ್ಬೇಕು ಅಂತ ದೇವರ ನಿಯಮ ಇದೆಯೋ ಅದೇ ಆಗ್ಬೇಕು. ಎಲ್ಲವನ್ನು ಈಗ ಮಾಡ್ತಾ ಹೋದ್ರೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸ, ಶಂಕರಾಚಾರ್ಯರು ಇವರೆಲ್ಲರೂ ಇಡೀ ಜಗತ್ತವ್ರನ್ನ ಹಾಗೆ ಸಂತರನ್ನಾಗಿ ಮಾಡ್ಬೋದಿತ್ತು. ಯಾಕೆ ಇವತ್ತು ಪ್ರಪಂಚದಲ್ಲಿ ಅನ್ಯಾಯ, ಅತ್ಯಾಚಾರ, ಇಂಥ ಕೆಟ್ಟ ಕೆಟ್ಟ ರೀತಿಗಳು ನಡೀತಾ ಇದೆ? ಎಲ್ಲರನ್ನೂ ಹಂಗ್ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿತ್ತು. ದೇವರಿಗೆ ಈ ಕ್ಷಣ ಮಾತ್ರದಲ್ಲಿ ನಮ್ಮೆಲ್ಲರ ಮನಸ್ಸನ್ನ, ನಮ್ಮೆಲ್ಲರನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಇದೆ. ಯಾಕೆ ಆಗ್ತಾ ಇಲ್ಲ ಹೇಳಿ? ಅದಕ್ಕೂ ಒಂದು ಕಾಲ ಬರ್ಬೇಕು. ಅದಾಗೆ ಹಣ್ಣು ಮಿಡಿಯಾಗಿ, ಕಾಯಾಗಿ, ಹಣ್ಣಾಗುವ ರೀತಿ ನಮ್ಮ ಮನಸ್ಸು ಕೂಡ ಪಕ್ವವಾಗಬೇಕು ಅನ್ನೋ ರೀತಿ ಅವಳು ಉತ್ತರವನ್ನ ಕೊಡ್ತಾಳೆ. ಹೀಗೆ ಆ ನಂತರ ಆಕೆ ಮೃದುವಾದ ಕೈಗಳ ಮೇಲೆ ಇದೆಲ್ಲ ಅವಳು ಇದರಲ್ಲಿ ಗಾಯಗಳು ಮಾದಂತ ವಾಯ್ದಿರುತ್ತೆ, ಅದನ್ನೆಲ್ಲವನ್ನ ಅವಳು ತೋರಿಸ್ತಾಳೆ. ಒಂದು ಅರ್ಧ ಚಂದ್ರಾಕೃತಿಯಲ್ಲಿ ಅವು ಒಂದೊಂದು ಗಾಯ ಕೂಡ ಅಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ಇಲ್ಲಿ ಅದನ್ನು ಕೂಡ ಹೇಳ್ತಾರೆ, ಹೇಗೆ ಆ ಓಂಕಾರದ ನಾದ ನಮ್ಮನ್ನ ಹೇಗೆ ಕೊನೆ ಮಟ್ಟದಲ್ಲಿ ಸಿಗ್ತಕ್ಕಂಥದ್ದು, ನಾವು ಬದುಕ್ಲಿಕ್ಕೆ ಅದನ್ನು ಮೀರಿದಂತ ಶಕ್ತಿ ಇರೋದು. ಇಲ್ಲೆಲ್ಲ ನಾವು ಹಿಮಾಲಯದ ಸಂತರು ವಿತೌಟ್ ಒಂದು ಡ್ರಾಪ್ ನೀರನ್ನು ಕುಡಿದಂತ ಸಂತರು ಇವತ್ತು ಕೂಡ ಬದುಕಿದಾರಂತೆ. ಅಲ್ಲಿ ಅವರೆಲ್ಲರೂ ಬದುಕ್ಲಿಕ್ಕೆ ಆ ಶಕ್ತಿನೇ ಕಾರಣ. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ. ಹೀಗೆ ನಿಸ್ಸಹಾಯಕ ಪ್ರೇಕ್ಷಕಳಂತೆ ಕ್ರೈಸ್ತ ಭಾವೋನ್ಮಾದವನ್ನು ಆದ್ಯಂತ ದರ್ಶಿಸ್ತೀನಿ ಅಂತ ಹೇಳಿ ವಾರದ ವಶ್ಯ ಸುಪ್ತಿ ಅಂದ್ರೆ ಈ ಯೇಸುವಿಗೆ ಕೊನೆ ದಿನದಲ್ಲಿ ಆ ಹಿಂಸೆಯನ್ನ ಕೊಟ್ಟಾಗ ರಕ್ತ ಗಾಯಗಳಿಂದ ಆದಂತ ಒಂದು ಇದನ್ನ ನಾನು ಗುರುವಾರದ ನಡುರಾತ್ರಿಯಿಂದ ಶುಕ್ರವಾರ ಮಧ್ಯಾಹ್ನ 1 ಗಂಟೆಯವರೆಗೆ ಅವಳ ಗಾಯಗಳು ಒಡೆದು ರಕ್ತ ಸೋರ್ಲಿಕ್ಕೆ ಪ್ರಾರಂಭಿಸುತ್ತೆ. ಅವಳು 121 ಪೌಂಡಿನ ಅವಳ ತೂಕದಲ್ಲಿ ಆಗ 10 ಪೌಂಡ್ ಇಳಿದು ಹೋಗುತ್ತೆ ಆ ದಿನ. ಅವಳು ಪ್ರೇಮದಿಂದ ಆ ನೋವನ್ನ ಅನುಭವಿಸ್ತಾ ಹೋಗ್ತಾಳೆ. ಆದ್ರೂ ನೋವಾಗ್ಬೇಕಾದ್ರೆ ಆ ರಿಯಾಕ್ಷನ್ ಮಾಡ್ತಾಳೆ, ಆದ್ರೂ ಅವಳಲ್ಲಿ ಆ ಪ್ರೀತಿ ಆ ಭಗವಂತನ ಕಡೆ ಇರುತ್ತೆ. ವಾರಕ್ಕೊಮ್ಮೆ ಇಂಥ ನನ್ನ ಪ್ರಭುವಿನ ದರ್ಶನಕ್ಕಾಗಿ ಹರ್ಷದಿಂದ ಎದುರು ನೋಡ್ತಾ ಇರ್ತಾಳೆ.
ನಾವು ನೋಡಿ ಏನಾದ್ರೂ ಒಂದು ಸಣ್ಣ ನೋವಾಗ್ಬೋದು, ಏನಾರ ಆಗುತ್ತೆ ಅಂದ್ರೆ ಭಯಭೀತರಾಗಿ ಅದನ್ನ ಸ್ವೀಕರಿಸ್ತೀವಿ ನಾವು. ಆದ್ರೆ ತಡಿಲಾರ್ದಂತ ನೋವಾದ್ರೂ ಕೂಡ ಅದು ದೇವರು ಬರ್ತಕ್ಕಂತ, ಇದು ದೇವರೇ ವರ ಅಂತ ಹೇಳಿ ಅವಳು ಅದಕ್ಕಾಗಿ ಯಾವಾಗ ಬರುತ್ತಪ್ಪ ಆ ಕ್ಷಣ ಅಂತ ಕಾಯ್ತಾ ಇರ್ತಾಳೆ. ಹೀಗೆ ಆ ಅವಳು ಆ ಕಥೆಯನ್ನೆಲ್ಲ ಹೇಳ್ತಾ ಹೋಗ್ತಾಳೆ. ಇಲ್ಲಿ ತೇರಿಸಳನ್ನ ಒಳಗೊಂಡಂತ ಗುಂಪು, ಹಾಗಾಗಿ ಅಲ್ಲಿ ಪ್ರೇಕ್ಷಣೀಯನ ಸ್ಥಳಗಳನ್ನ ನೋಡ್ಲಿಕ್ಕೆ ತೇರಿಸಳ ಜೊತೆನೆ ಯೋಗಾನಂದ್ರು ಹೋಗ್ತಾರೆ. ನೋಡಿ, ಒಳ್ಳೆಯವರಿಗೆ ಒಳ್ಳೆಯವರ ಜೊತೆ ಕಾಲ ಕಳಿತಕ್ಕಂಥ ಸಮಯ ದೇವರು ಹೆಂಗ್ ಒದಗಿಸ್ತಾನೆ ಅನ್ನೋದನ್ನ ಹೀಗೆ ಪ್ರಾಚಾರ್ಯರು ಎಲ್ಲರೂ ಹೋಗಿ ಪ್ರಾಚಾರ್ಯರು ಹೇಳ್ತಾರೆ, ತೆರಿಸಾ ಆಹಾರವನ್ನೇ ತೆಗೆದುಕೊಳ್ಳದೆ ಇರೋದ್ರಿಂದ ಆಕೆಯ ಉದರ ಕೂಡ ಸಂಕುಚಿತ ಆಗಿದೆ. ಅವಳಿಗೆ ಮಲ ಮೂತ್ರ ವಿಸರ್ಜನೆಗಳು ಯಾವುದೂ ಇಲ್ಲ, ಆದ್ರೆ ಸ್ವೇದ ಜನಕ ಗ್ರಂಥಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅವಳ ಚರ್ಮ ಸದಾ ಮೃದುವಾಗಿ ದೃಢವಾಗಿ ಇದೆ. BM ಹೆಗ್ಡೆ ಸರ್ ಕೂಡ ಹೇಳ್ತಾರೆ, ಅಲ್ಲಿ ಹಿಮಾಲಯದಲ್ಲಿದ್ದ ಸಂತರು ವಿತೌಟ್ ವಾಟರ್ ವಿತೌಟ್ ಫುಡ್ ಬದುಕಿದ್ದಾರೆ ಅಂದ್ರೆ ಅವ್ರಿಗೆ ಹೇಗೆ ಮಲಮೂತ್ರ ವಿಸರ್ಜನೆ ಯಾವುದೂ ಇಲ್ಲ, ಆದ್ರೆ ಅವ್ರಿಗೆ ನೆಗಡಿ ಆದಾಗ ನೀರು ಮೂಗಿನಲ್ಲಿ ಸುರಿಯುತ್ತೆ. ಅದ್ ಯಾಕೆ ಅನ್ನೋದನ್ನ ಇವತ್ತು ಕೂಡ ಸಂಶೋಧನೆ ಮಾಡ್ತಾ ಇದಾರಂತೆ, ಎಲ್ಲಿಂದ ಬರುತ್ತೆ ನೀರಿನ ಅಂಶ ಅನ್ನೋದನ್ನ. ಹಾಗೆ ಇದನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಅಲ್ಲಿ ಎಲ್ಲ ಸ್ಥಳಗಳನ್ನ ಜೊತೆನಲ್ಲಿ ನೋಡ್ತಾ ಹೋದಾಗ ಅವರು ಆಕೆ ರಾತ್ರಿ ವೇಳೆ ಕೇವಲ 1-2 ಗಂಟೆ ಮಾತ್ರ ನಿದ್ರಿಸ್ತಾಳೆ. ಮೈ ಮೇಲೆ ಅನೇಕ ಹುಣ್ಣುಗಳಿದ್ರೂ ಕೂಡ ಆಕೆ ಚಟುವಟಿಕೆಯಿಂದಲೇ ಇರ್ತಾಳೆ. ಹಾಗೇನೆ ಅವಳಿಗೆ ಪರಿಸರ ಕಂಡ್ರೆ, ಪ್ರಕೃತಿಯನ್ನು ಕಂಡ್ರೆ ತುಂಬಾ ಇಷ್ಟ. ಮೀನು, ಹಕ್ಕಿಗಳು ಇವೆಲ್ಲವೂ ಕೂಡ ಕೆಲಸ ಮಾಡ್ತಾ ಹೋಗ್ತಾಳೆ. ಹಾಗೇನೆ ಅವಳ ಪತ್ರ ವ್ಯವಹಾರ ಕೂಡ ಅನೇಕ ಭಕ್ತರು ಒಳಗಾಗಿ ಕಾಯ್ತಾ ಇರ್ತಾರೆ, ಪತ್ರವನ್ನು ಬರಿತಾ ಇರ್ತಾರೆ. ಕ್ಯಾಥೋಲಿಕ್ ಭಕ್ತರು ಕಾಯಿಲೆಗಳಾಗಿ ಇವಳ ಹತ್ರ ಬಂದು, ಇವಳು ಅನೇಕ ಭಕ್ತರ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಇವಳು ಗುಣಪಡಿಸ್ಕೊಂಡಿದ್ದಾರೆ ಇವಳ ಹತ್ರ ಬಂದು. ಹಾಗೇನೆ ಪ್ರಾರ್ಥನೆಯ ಮೂಲಕ ತನ್ನ ದೇಹಕ್ಕೆ ಆರೋಪಿಸಿಕೊಳ್ಳುವಂತ ಶಕ್ತಿ ತೆರಿಸಳಿಗಿದೆ ಅಂತ ಹೇಳಿ ಅವಳ 23 ವರ್ಷದ ಸೋದರ ಫರ್ಡಿನೆಂಡ್ ಅಲ್ಲಿ ಹೇಳ್ತಾರೆ. ಹಾಗೇನೆ ಮತ್ತೆ ಯುವಕನ ಗಂಟಲು ಬೇನೆ, ಯಾರೋ ಒಬ್ಬ ಯುವಕ ಗಂಟಲು ತುಂಬಾ ನೋವಿದೆ, ತಡಿಲಿಕ್ಕಾಗ್ತಾ ಇಲ್ಲ ಅಂತ ಹೋದಾಗ ಇವಳು ತಕ್ಷಣ ಅವನಿಗಿರ್ತಕ್ಕಂಥ ಗಂಟಲು ಬೇನೆ ನನಗೆ ಬರ್ಲಿ ಅಂತ ಪ್ರಾರ್ಥಿಸಿಕೊಂಡಾಗ ಇಂದ ಇವಳು ಆಹಾರವನ್ನ ತ್ಯಜಿಸಿದ್ಲು ಅಂತ ಒಂದು ಮಾಹಿತಿಯನ್ನ ಹೇಳ್ತಾರೆ. ಹೀಗೆ ಈ ವಶ್ಯಶುಪ್ಪಿಯನ್ನು ನೋಡ್ಲು ಅನೇಕರು ತುಂಬಾ ದೂರದಿಂದ ಬರ್ತಾ ಇರ್ತಾರೆ. ಹಾಗೇನೆ ಇಲ್ಲಿ ಕೂಡ ಇವರು ನನಗೂ ಅಂತ ಆ ಸಮಯವನ್ನ ನೋಡ್ಲಿಕ್ಕೆ ನನಗೂ ಅವಕಾಶ ಕೊಡ್ತೀರಾ ಅಂತ ಯೋಗಾನಂದರ್ ಕೇಳಿದಾಗ ಆಯ್ತು ಅಂತ ಹೇಳಿ ಅವರು ಅನುಮತಿಯನ್ನ ಕೊಟ್ಟ ನಂತರ ಆ ದಿನ ಇವರು ದೂರ ಮನಸ್ಪರ್ಶದಿಂದ, ದೈಹಿಕವಾಗಿ ಅಲ್ಲಿ ಹೋಗದೆ ಇದ್ರು ಅಲ್ಲಿ ಏನಾಗುತ್ತೆ, ಅವಳ ಮನಸ್ಸಿನಲ್ಲಿ ಏನಾಗುತ್ತೆ ಅದೆಲ್ಲವನ್ನು ಇವರಿಗೂ ಆ ಶಕ್ತಿ ಇದ್ದಿದ್ರಿಂದ ಅದನ್ನ ನೋಡ್ತಾ ಹೋಗ್ತಾರೆ. ಅದು ಆಗುಂತಕರಿಂದ ತುಂಬಿದಂತ ಒಂದು ಕೋಣೆ. ಶ್ವೇತ ವಸ್ತ್ರಧಾರಣೆಯಾಗಿ ತೆರಿಸಾ ಹಾಸಿಗೆ ಮೇಲೆ ಮಲಗಿದ್ದಾಳೆ. ಹಾಗೇನೆ ಆ ಭೀಕರವಾದ ದೃಶ್ಯವನ್ನ ಇವರು ಹೊಸ್ತಿಲ ಒಳಗ್ ನಿಂತು ನೋಡ್ತಾ ಇದ್ದಾರೆ. ತೆರಿಸಳ ಕೆಳೆ ರೆಪ್ಪೆಗಳಿಂದ 1 ಅಂಗುಲದಷ್ಟು ಅಗಲ ತೆಳುವಾಗಿ ಅವ್ಯಾಹತವಾಗಿ ನಿರಂತರವಾಗಿ ರಕ್ತ ಹರಿತಾ ಇದೆ. ಆಕೆಯ ದೃಷ್ಟಿ ಮೇಲೆ ಸರಿದು ಹಣೆಯ ಮೇಲೆ ಆಜ್ಞಾಚಕ್ರದತ್ತ ಕೇಂದ್ರೀಕರಿತವಾಗಿತ್ತೆ. ಮುಳ್ಳಿನ ಕಿರೀಟದಿಂದಾದ ಗಾಯದ ಕಲೆಗಳಿಂದ ಹೊಮ್ಮಿದ ರಕ್ತದಿಂದ ಆಕೆಯ ತಲೆಯ ಸುತ್ತ ಕಟ್ಟಿದ ವಸ್ತ್ರ ತೊಯ್ದು ನೆಂದೋಗಿರುತ್ತೆ. ಎಷ್ಟೋ ಶತಮಾನಗಳ ಹಿಂದೆ ಯೋಧನೊಬ್ಬನ ಬರ್ಜಿಯ ಇರಿತದಿಂದ ಕೊನೆಯ ಅವಹೇಳವನ್ನ ಅನುಭವಿಸ್ತಾನಲ್ಲ ಯೇಸು ಕ್ರಿಸ್ತ, ಆಗ ಯಾವ ಪಕ್ಕೆನಲ್ಲಿ ಗಾಯ ಆಗಿತ್ತೋ ಆ ಪಕ್ಕೆನಲ್ಲಿ ಈ ತೆರಿಸಳ ಒಂದು ಗಾಯದಿಂದ ಹೃದಯ ಭಾಗದಿಂದ ಬಿಳಿ ಉಡುಪು ಕೆಂಪು ಕಲೆಯಾಗುತ್ತೆ. ಇದನ್ನ ಯೋಗಾನಂದರು ನೇರವಾಗಿ ನೋಡ್ತಾ ಇದ್ದಾರೆ. ಆ ತೆರಿಸಳ ಕೈಗಳು ಒಬ್ಬ ತಾಯಿ ಹೇಗೆ ಭಾವನೆಯಿಂದ ಬೇಡ್ಕೊಳ್ತಾಳೋ ಹಾಗೆ ಚಾಚಿ, ದೇವ್ರೇ ನಿನ್ನೆಲ್ಲವನ್ನು ಸ್ವೀಕರಿಸ್ತಿದ್ದೀನಿ ಅಂತ ಚಾಚ್ಕೊಂಡಿದ್ದಾಳೆ. ಅವಳ ಮುಖ ಕೂಡ ಪೀಡನೆಗೆ ಒಳಗಾದಂತೆ ದಿವ್ಯವಾಗೇ ಇರುತ್ತೆ. ಆದ್ರೆ ಆಕೆ ಸ್ವಲ್ಪ, ಅಂದ್ರೆ ಅಷ್ಟು ರಕ್ತ ಹರಿತಾ ಇರ್ಬೇಕಾದ್ರೆ, ನೋವನ್ನ ಅನುಭವಿಸ್ಬೇಕಾದ್ರೆ ಸ್ವಲ್ಪ ಕೃಶ್ಯವಾಗಿ ಅವಳು ಕಾಣ್ತಾಳೆ. ಹಾಗೆ ಅವಳು ಪರದೇಶಿಯ ಭಾಷೆಯಲ್ಲಿ ಗುಣಗುಣಿಸುತ್ತಾ ಸ್ವಲ್ಪ ಅದುರುವ ತುಟಿಗಳಿಂದ ತನ್ನ ಅತೀಂದ್ರಿಯ ಚಕ್ಷುವಿಗೆ ಗೋಚರಿಸ್ತಿದ್ದ ವ್ಯಕ್ತಿಗಳೊಡನೆ ಅವಳು ಮಾತಾಡ್ತಾ ಇದ್ಲು. ಅಂದ್ರೆ ಕಣ್ಣನ್ನ ಬಿಟ್ಟಿಲ್ಲ, ಇಲ್ಲೆಲ್ಲೋ ಇದ್ದಾಳೆ, ಆದ್ರೂ ಎಲ್ಲೋ ಅಲ್ಲಿ ಸಂಭಾಷಣೆ ನಡೀತಾ ಇದೆ ಅವಳಿಗೆ.
ಹಾಗೆ ಅವಳ ಆಧ್ಯಾತ್ಮಿಕ ಸ್ಥಿತಿಗೆ ಮಾಮೂಲಿಯಲ್ಲಿ ಕೂತಿರೋ ಜನಕ್ಕೆ ಇದೇನು ಅರಿವಾಗ್ತಿಲ್ಲ. ಕೇವಲ ಗಾಯ ಕಾಣಿಸ್ತಿದೆ, ರಕ್ತ ಹರಿತಿರ್ ಕಾಣಿಸ್ತಿದೆ, ನೋವಿನ ಯಾತನೆ ಕಾಣಿಸ್ತಾ ಇದೆ. ಆದ್ರೆ ಯೋಗಾನಂದರು ಕೂಡ ಆ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಇದ್ದಿದ್ರಿಂದ ಅಲ್ಲಿ ಕಾಣ್ತಾ ಇದ್ದ ಎಲ್ಲ ದೃಶ್ಯನೂ ಯೋಗಾನಂದರಿಗೆ ಕಾಣಿಸ್ತಾ ಇದೆ. ಇಲ್ಲಿ ಯೇಸುವು ತನ್ನನ್ನ ಹೀಯಾಳಿಸ್ತಿದ್ದ ಜನಸಮೂಹದ ನಡುವೆ ಶಿಲುಬೆಯ ಮರವನ್ನ ಹೊತ್ಕೊಂಡ್ ಹೋಗ್ತಾ ಇದ್ದಂತ ದೃಶ್ಯವನ್ನ ಆಕೆ ಕಾಣ್ತಿದ್ಲು, ಯೋಗಾನಂದರಿಗೂ ಕಾಣಿಸ್ತಿತ್ತು. ಇದ್ದಕ್ಕಿದ್ದಂತೆ ಗಾಬರಿಗೊಂಡು ಆಕೆ ತನ್ನ ತಲೆಯನ್ನ ಎತ್ತಳೆ. ಪ್ರಭು ಆ ಕ್ರೌರ್ಯದ ಭಾರಕ್ಕೆ ಕುಸಿದು ಬಿದ್ದಿದ್ದ ದೃಶ್ಯ ಅಲ್ಲಿಗೆ ಮರೆಯಾಗುತ್ತೆ. ತೀವ್ರ ಕನಿಕರ ತೋರಿದುದರಿಂದ ಆಯಾಸದಿಂದ ತೆರಿಸ ತನ್ನ ದಿಂಬಿನ ಮೇಲೆ ಕುಸಿತಳೆ. ಇದು ಯೋಗಾನಂದರು ಪೂರ್ಣವಾಗಿ ಅಲ್ಲಿ ನಡೆದಂತ ಇದನ್ನ ನೋಡಿದಂತಹ ಘಟನೆ. ಅಂದ್ರೆ ಅವಳ ಆಳವಾದ ಅತೀಂದ್ರಿಯ ಪ್ರಜ್ಞಾಶಕ್ತಿಯಿಂದ ನಾನು ಹಿಂತಿರುಗಿದ್ರಿಂದ ಆ ವೇಳೆಗೆ ಇವ್ರ ಜೊತೆ ಒಬ್ರು ಸಹಾಯಕರು ಹೋಗಿರ್ತಾರಲ್ಲ, ಅವ್ರ ಅದ್ ನೋಡ್ಲಿಕ್ಕಾಗ್ದೇನೆ ಕುಸ್ತು ಬೀಳ್ತಾರೆ ರೈಟ್ ಅಂತ ಹೇಳಿ. ಆಗ ಏನ್ ಶಬ್ದ ಆಯ್ತು ಅಂತ ಹೇಳಿ ಇವರು ನೋಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಇಲ್ಲಿ ಅವರು ಇದನ್ನ ನೋಡಿ ಜೊತೆಯಾಗಿ ಮಾತಾಡ್ತಾರೆ. ಮತ್ತೆ ಆ ಅನುಭವವನ್ನು ಕೂಡ ಪಡೆದು, ಹಾಗೇನೆ ಸಾಕ್ರೆಟಿಸ್ನ ಮರಣಾಂತಿಕ ವಿಷವನ್ನ ಕುಡಿದಂತ ಕಾರಾಗೃಹವನ್ನ ನೋಡ್ತಾರೆ. ಸಾಕ್ರೆಟಿಸ್ ಬಗ್ಗೆ ನೀವು ಕೇಳಿದ್ದೀರಾ, ಶ್ರೇಷ್ಠ ತತ್ವಜ್ಞಾನಿಯಾಗಿ ಹೇಗೆ ಅವನ ತತ್ವಜ್ಞಾನ ಇವೆಲ್ಲ ಪ್ರಚಲಿತಕ್ಕೆ ಬಂದಿದ್ರೆ ನಾವು ಇನ್ನು ಮುಂಚೆನೆ ಸಾಧನೆಯನ್ನ ಮಾಡ್ತಾ ಇದ್ವೇನು. ಅದಕ್ಕೆ ಹೇಳೋದು, ಯಾವುದೇ ಸಾಧನೆ ಆಗ್ಲಿ ತಕ್ಷಣ ಬೆಳಕಿಗೆ ಬಂದ್ರೆ ಅದಕ್ಕೆ ಬೆಲೆ ಇರಲ್ಲ. ಹಾಲು ಕಾದಷ್ಟು ಅದರ ರುಚಿ ಹೆಚ್ಚಾಗುವ ಹಾಗೆ ಇವೆಲ್ಲವೂ ಕೂಡ ನಿಧಾನವಾಗಿ ಬರ್ತಕ್ಕಂಥವು. ಅಲ್ಲೆಲ್ಲ ಕೂಡ ಹೋಗಿ ಬರ್ತಾರೆ. ಹಾಗೇನೆ ಇವರ ಆ ಸಾಕ್ರೆಟಿಸ್ ಹೇಳ್ತಾನಲ್ಲ, ಮಾನವ ಸ್ವರೂಪವನ್ನು ಕುರಿತ ಜಿಜ್ಞಾಸೆ ಅಂತ ಅವನು ಉತ್ತರವನ್ನ ಕೊಟ್ಟಿರ್ತಾನೆ. ಅದನ್ನ ಭಾರತೀಯ ಗಟ್ಟಿಯಾಗಿ ನಕ್ತನಂತೆ ಭಾರತೀಯ ಅವನನ್ನ ಭೇಟಿ ಮಾಡ್ಲಿಕ್ಕೆ ಹೋದಂತ. ಮನುಷ್ಯ ದೈವಿ ಸ್ವರೂಪವನ್ನು ಅರಿಯದಿರುವಾಗ ಮಾನವ ಸ್ವರೂಪವನ್ನು ಕುರಿತು ಹೇಗೆ ಜಿಜ್ಞಾಸೆ ಮಾಡಬಲ್ಲ ಅಂತ. ಅಂದ್ರೆ ದೇವ್ರೇ ಅರ್ಥ ಆಗಿಲ್ಲ ಅಂದ್ಮೇಲೆ ನನ್ನ ಪಕ್ಕ ಇರ್ತಕ್ಕಂತ ನನ್ನ ಸ್ನೇಹಿತರಿರ್ಬೋದು, ಇವರೆಲ್ಲ ಅರ್ಥ ಆಗ್ತಾರ ಅನ್ನೋದು ಭಾರತೀಯರ ಒಂದು ಇದಾಗಿರುತ್ತೆ. ಆದ್ರಿಂದ ಅವರು ಪಾಶ್ಚಾತ್ಯ ದರ್ಶನಗಳಲ್ಲೂ ಕೂಡ ಗ್ರೀಕ್ ಏನ್ ಹೇಳುತ್ತೆ ಅಂದ್ರೆ, ಮಾನವ ನಿನ್ನನ್ನು ನೀನ್ ಅರ್ಥಕೋ, ಮಾನವ ನಿನ್ನ ಆತ್ಮವನ್ನ ನೀನ್ ಅರಿ. ಧ್ಯಾನದಲ್ಲಿ ಅದೇ ಆಗ್ತಾ ಇರೋದು. ನಾವು ಬೇರೆಯವರನ್ನ ದೇವರನ್ನ ಹುಡ್ಕೊಂಡು ಹೋಗೋದ್ ಬೇಕಿಲ್ಲ. ನಾನು ಎಷ್ಟು ಪರಿಶುದ್ಧಳಾಗಿದ್ದೀನಿ, ನಾನು ಏನಾಗಿದ್ದೀನಿ ಅನ್ನೋದನ್ನ ನಾನು ಅರ್ಥಗಬೇಕು. ಆಗ ದೇವರು ಅವನಾಗೆ ಬಂದೇ ಬರ್ತಾನೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಆ ಸಂತ ಇವಳನ್ನ ಭೇಟಿ ಮಾಡಿ ಹೃತ್ಪೂರ್ವಕ ನಮನದಿಂದ ಅವರು ಅಲ್ಲಿಂದ ಹೊರಡ್ಲಿಕ್ಕೆ ಸಿದ್ಧ ಆಗ್ತಾರೆ. ಇವರು ಭಾರತಕ್ಕೆ ವಾಪಸ್ ಬರ್ತಾರೆ. ಇವ್ರಿಗೆ ಅಲ್ಲೂ ಕೆಲ್ಸ ಇತ್ತು. ಅಲ್ಲೂ ನೋಡಿ ದೊಡ್ಡ ದೊಡ್ಡ ಸಾಧಕರು ಎಲ್ಲೋದ್ರು ಅವರು ವ್ಯಾಲ್ಯೂಬಲ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ. ಹಾಗೇನೆ ಭಾರತಕ್ಕೆ ಬಂದಿದ್ದಾರೆ, ಭಾರತದ ಗಾಳಿಯನ್ನ ಉಸಿರಾಡ್ತಿದ್ದಾರೆ. ನಮಗ್ ಜಸ್ಟ್ 100-200 ಕಿಲೋಮೀಟರ್ ಹೋಗಿ ವಾಪಸ್ ನಮ್ಮೂರಿಗೆ ಬಂದಾಗ ಎಂತ ತವರಿನ ಫೀಲ್ ನಮಗ್ ಕಾಡುತ್ತೆ ನೋಡಿ. ನಮ್ಮೂರಿಗೆ ನಾವು ಬಂದಾಗ ಅಂತವ್ರು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಬಂದಿದ್ದಾರೆ. ಎಷ್ಟು ಖುಷಿಯಾಗಿ ಭಾರತದ ಗಾಳಿಯನ್ನ, ಭಾರತದ ಮಣ್ಣನ್ನ ಸ್ಪರ್ಶಿಸಿ ಅವರು ಖುಷಿಯನ್ನ ಪಡ್ತಾ ಇದ್ದಾರೆ. ಹಾಗೇನೆ ತಂದೆಯನ್ನ ಭೇಟಿ ಮಾಡ್ತಾರೆ ಇವರು. ತಂದೆ ನನ್ನ ಜೀವನದಲ್ಲಿ ಮತ್ತೆ ನನ್ನ ಮಗನನ್ನ ಭೇಟಿ ಆಗ್ತೀನೋ ಇಲ್ವೋ ಅನ್ನೋ ಒಂದು ಇದ್ರ ನೋವಲ್ಲಿ ಕಳಿಸ್ಕೊಟ್ಟಿದ್ರು ಮಗನನ್ನ. ಈಗ ಬಂದಾಗ ಇದನ್ ಪವಾಡನೋ ನನ್ನ ಮಗ ನಿಂತಿದ್ದಾನೋ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವನನ್ನ ಆಲಂಗಿಸಿ, ಮೃತ್ಯುವಿನಿಂದ ಹಿಂತಿರುಗಿ ಸಾವಿನ ಮನೆಯಿಂದ ವಾಪಸ್ ಬಂದಿದ್ದಾನ ಅನ್ನೋ ರೀತಿ ಆಲಂಗಿಸ್ಕೊಳ್ತಾರೆ. ಇಬ್ರಲ್ಲೂ ಮಾತಿಲ್ಲ. ಆನಂದದ ಒಂದು ಆಲಿಂಗನವನ್ನ ಬಿಟ್ರೆ ಹೊತ್ತು ಅವರ ಸೋದರ ಸೋದರಿಯರು, ಅಕ್ಕಪಕ್ಕದ ಎಲ್ಲ ಆತ್ಮೀಯರು ಕೂಡ ಇದನ್ನ ಅನುಭವಿಸ್ತಾರೆ. ಎಂತ ಸಂತೋಷದ ಕಣ್ಣೀರ್ ಹರಿತಾ ಇದೆ ಅವರೆಲ್ಲರಿಗೂ ಅಂತ ಅಂದ್ರೆ ಇದನ್ನ ಎಲ್ಲವನ್ನ ನಾವು ಬಾಯಿನಲ್ಲಿ ಮಾತಿನ ಮೂಲಕ ವರ್ಣಿಸ್ಲಿಕ್ಕೆ ಆಗಲ್ಲ ನೋಡಿ. ಒಮ್ಮೊಮ್ಮೆ ಸುಮ್ಮನೆ ಹಾಗೆ ಕೈಯನ್ನ ಬಿಗ್ಗಿ ಹಿಡ್ಕೊಳ್ತೀವಿ. ಆ ಹಿಡಿತದಲ್ಲೇ ಬಿಡಿಸಿ ಹೇಳಲಾಗದಂತಹ ಒಂದು ಇದು ಅರ್ಥ ಆಗುತ್ತೆ ನಮ್ಗೆ. ಹಾಗೇನೆ ಇಲ್ಲೂ ಕೂಡ ಯಾರು ಮಾತಾಡದೇ ಇದ್ರು ಅವರ ನಡುವೆ ನಡೀತಿದ್ದಂತ ಸಂಭಾಷಣೆಗೆ ಅವರ ನೋಟ, ಅವರ ಆಲಿಂಗನ ಎಲ್ಲ ಕೂಡ ಸಾಕ್ಷಿಯಾಗಿರುತ್ತೆ. ಹಾಗೇನೆ ಇಲ್ಲೂ ಕೂಡ ಆ ಯುಕ್ತೇಶ್ವರರನ್ನ ನಂತರ ತಂದೆ ತಾಯಿ ಇವರನ್ನ ಭೇಟಿ ತಾಯಿ ಇಲ್ಲ ತಂದೆ ಎಲ್ಲರನ್ನ ಆತ್ಮೀಯರನ್ನ ಭೇಟಿಯಾದ ನಂತರ ಯುಕ್ತೇಶ್ವರರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಯುಕ್ತೇಶ್ವರ ಅಂದ್ರೆ ಗುರುಗಳ ಅಂತರ್ವಾಣಿಯನ್ನೇ ಕೇಳಿ ಅವರು ವಾಪಸ್ ಬಂದಿದ್ದಿಲ್ಲಿಗೆ.
ಅದರಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಶ್ರೀರಾಮ್ಪುರಕ್ಕೆ ಅವ್ರು ಹೋದ ನಂತರ ಯುಕ್ತೇಶ್ವರರು ಸದ್ದಿಲ್ಲದೆ ಗಂಭೀರವಾದ ನಿಲುವಿನಲ್ಲಿ ಮುಂದೆ ಬಂದು ನಿಲ್ತಾರೆ. ಆ ಭವ್ಯ ಸಾನ್ನಿಧ್ಯದಲ್ಲಿ ಕೃಪಾಶ್ವರದಿಂದ ನನ್ನ ಹೃದಯ ತುಂಬಿ ವೇಗವಾಗಿ ತುಡಿತೊಡಗ್ತು. ಇದನ್ನ ನಾನ್ ಹೇಳದ್ಕಿಂತ ನನ್ ಜೊತೆ ಬಂದಿದ್ದಲ್ಲ ರೈಟ್, ಅವ್ರು ಹೇಳಿದ್ರೆ ಚಂದ ಅಂತೇಳಿ ಅವರ ರಿಪೋರ್ಟ್ ಅನ್ನ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೇಗೆ ಗುರುಗಳನ್ನ ನೋಡ್ಬೇಕಾದ್ರೆ ನಾವ್ ಹೇಗೆ ಹೇಗೆ ಇದ್ ಮಾಡಿದ್ವು ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನ ಸಲ್ಲಿಸಿ ಕೃತಜ್ಞತೆಯನ್ನ ಸಲ್ಲಿಸಿ ಗುರುಗಳ ಪಾದಗಳನ್ನ ಮುಟ್ಟಿ ಭಕ್ತಿ ಪೂರ್ವಕವಾಗಿ ಹಣೆಯನ್ನ ಸ್ಪರ್ಶಿಸಿದಾಗ ಕುತೂಹಲಾವಿಷ್ಟನಾಗಿ ನೋಡ್ತಾ ಇದ್ದಂತಹ ನನ್ನ ಕಣ್ಣುಗಳು ತುಂಬಿ ಬಂದು ದೃಷ್ಟಿ ಮಸ್ಕಾಯ್ತು. ಅಂದ್ರೆ ಆ ಗುರು ಶಿಷ್ಯರ ಒಂದು ಅನುಬಂಧ ಹೇಗಿತ್ತು ಅನ್ನೋದನ್ನ ಇವರು ರೈಟ್ ಹೇಳ್ತಾ ಇದ್ದಾರೆ ಇಲ್ಲಿ. ಯುಕ್ತೇಶ್ವರ ಅವರನ್ನ ಆಲಂಗಿಸಿ, ಏಕೆಂದ್ರೆ ಪ್ರೀತಿ ನನ್ನ ಮೂಲಕ ಇಡೀ ವಿಶ್ವಕ್ಕೆ ಇದನ್ನ ಸಾರ್ಲಿಕ್ಕೆ ಹೋದಂತ ಶಿಷ್ಯ ವಾಪಸ್ ಮುಂದೆ ಬಂದಿದ್ದಾನೆ ನೋಡಿ. ಸಂತರಿಗೂ ಕೂಡ ಇವು ಎಲ್ಲ ಕೂಡ ಅಗಲಿಕೆ ಇವೆಲ್ಲ ಸಹಜವಾಗಿ ಕಾಡುತ್ತೆ. ಹಾಗೆ ಅವರನ್ನ ಮಾಡ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಒಂದು ಮಾತು ಕೂಡ ಅಲ್ಲಿ ಬಾಯಿಂದ ಬರಲ್ಲ. ಆತ್ಮಗಳ ಮೌನಮಯ ನುಡಿಗಟ್ಟುಗಳಿಂದ ಗಾಢವಾದ ಭಾವನೆಗಳು ಪ್ರಕಟ ಆಗುತ್ತೆ. ಅವ್ರ ಕಣ್ಣುಗಳು ಹೇಗ್ ಮಿನುಗ್ತಾ ಇದ್ದು ಅಂದ್ರೆ ಆತ್ಮಗಳ ಪುನರ್ಮಿಲನದಿಂದ ಉದ್ಭವಿಸಿದ ಪ್ರೇಮದ ಹೊಗೆರು ಅವುಗಳಲ್ಲಿ ಹೇಗೆ ಹೊರಹೊಮ್ತಾ ಇತ್ತೋ, ಪ್ರಶಾಂತವಾದ ಹಜಾರದ ಮೂಲಕ ಕೋಮಲ ಸ್ಪಂದನಗಳು ಅಲೆ ಅಲೆಯಾಗಿ ಹರಡಿದ್ದು. ಆಗ ಸೂರ್ಯ ಸಹ ತಟ್ಟನೆ ಕಾಂತಿ ವೈಭವನ ಜೊತೆಗೂಡಿಸ್ಲಿಕ್ಕೆ ಅಂತ ಮೋಡಗಳನ್ನ ಮೀರಿ ಹೋಗಿರ್ತಾನೆ ಅಂತ. ಅಂದ್ರೆ ಇಲ್ಲಿ ಆತ್ಮಗಳು ಒಂದಾಗ್ತಾ ಇದ್ದಾವೆ. ಹಾಗೆ ನೋಡಿ, ದೇಹಕ್ಕಿಂತ ಆತ್ಮ ಹೇಗೆ ಇದು ಅನ್ನೋದನ್ನ ಇಲ್ಲಿ ಕವಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮುಂದೆ ಅಲ್ಲಿ ಹೋದಾಗ ಗೊತ್ತು, ಗುರು ಅಲ್ಲೇ ಇವರು ವಿದ್ಯಾಭ್ಯಾಸವನ್ನು ಮಾಡಿದ್ದು, ಹೆಚ್ಚಿನ ಸಮಯವನ್ನು ಕೂಡ ಕಳೆದದ್ದು. ಆ ರೀತಿ ಮಾಡಿ ಗುರುಗಳ ಜೊತೆ ತುಂಬಾ ಕಾಲವನ್ನ ಕಳೆದು ಅವ್ರ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿ ಅನುಭವಗಳೆಲ್ಲವನ್ನು ಹೇಳಿದ ನಂತರ ಇವರು ರಾಂಚಿನಲ್ಲಿ ಶಾಲೆ ತೆರೆದಿರ್ತಾರಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೋಗ್ತಾರೆ. ಏಕೆಂದ್ರೆ ಅವರ ಕನಸಿನ ಶಾಲೆ ಅದು. ಯೋಗ ಇದನ್ನ ಮಕ್ಕಳನ್ನ ಹೇಗೆ ತಯಾರು ಮಾಡ್ಬೇಕು ಹಿಂದಿನ ಗುರುಕುಲ ಪದ್ಧತಿಯಲ್ಲಿ ಅನ್ನೋದನ್ನ ಅವ್ರು ಮಾಡ್ತಾರೆ. ಅಲ್ಲಿಗೆ ಹೋದ್ರೆ ಅಲ್ಲಿದ್ದಂತ ಪ್ರಾಮಾಣಿಕ ಅಧ್ಯಾಪಕರು ಬಂದು ಹಾಗೆ ಭಕ್ತಿಪೂರ್ವಕವಾಗಿ ಅವರನ್ನ ಆಲಂಗಿಸ್ಕೊಂಡಾಗ ಇವ್ರ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ಏಕೆ ಅಂದ್ರೆ ನೋಡಿ, ಒಳ್ಳೆಯವರ ಅಗಲಿಕೆ ಕೂಡ ಹೇಗೆ ಕಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಆದ್ರೆ ಆ ರಾಂಚಿ ಶಾಲೆನಲ್ಲಿ ಕೆಲವೊಂದು ಇವರು ಇದ್ದಾಗ ಸಹಾಯ ಮಾಡ್ತಿದ್ದಂತಹ ಪ್ರಮಾಣ ಮಹಾರಾಜರು ಇವರೆಲ್ಲರೂ ಕೂಡ ಕಡಿಮೆ ಆಗಿದ್ರಿಂದ ಅದು ಅನೇಕ ಸಂಕಷ್ಟಗಳಿಗೆ ಒಳಗಾಗಿರುತ್ತೆ ರಾಂಚಿಯ ಶಾಲೆ. ಮಹಾರಾಜ್ ಸರ್ ಮಣೀಂದ್ರ ಚಂದ್ರ ನಂದಿ ಅವರು ತೀರ್ಕೊಂಡಿರ್ತಾರೆ. ಆ ಮಟ್ಟಿನ ಸಹಾಯವನ್ನು ಯಾರೂ ಮಾಡದೇ ಇರೋದ್ರಿಂದ ಶಾಲೆಗೆ ಸಂಕಷ್ಟ ಒದಗಿರುತ್ತೆ. ಹೀಗೆ ಇವರು ಅಲ್ಲಿ ಹೋಲಿಸ್ಕೊತಾರೆ, ಅಮೆರಿಕದಲ್ಲಿ ಹೇಗೆ ಸಹಾಯ ಮಾಡ್ತಾ ಇದ್ರು ಇದಕ್ಕೆಲ್ಲ ಅಂತ. ನಾನ್ ಧೈರ್ಯ ಗೆಡಬಾರ್ದು, ಕಷ್ಟಗಳೆದುರು ಧೈರ್ಯ ಗೆಡದಿರೋದು ಹೇಗೆ ಅನ್ನೋದನ್ನು ಕೂಡ ನಾನು ಅಲ್ಲೂ ನೋಡ್ ಬಂದಿದ್ದೀನಿ ಅಮೆರಿಕದಲ್ಲಿ. ಹಾಗೇನೆ ಕ್ಲಿಷ್ಟ ಸಮಸ್ಯೆಗಳೊಡನೆ ಹೋರಾಡ್ತಾ ಇವರು ಒಂದು ವಾರ ಹಾಗೆ ನಿಂತು ಏನೇನ್ ಮಾಡ್ಬೋದು ಅನ್ನೋದನ್ನ ಪರಾಮರ್ಶಿಸ್ತಾ ಹೋಗ್ತಾರೆ. ಹಾಗೇನೆ ಅಲ್ಲಿ ಕಾಸಿಂ ಬಜಾರಿನ ಕಿರಿಯ ಮಹಾರಾಜರೊಡನೆ ಒಂದು ಸಂಭಾಷಣೆನ ಶಾಲೆಯನ್ನ ಕುರಿತು ಅವರು ಮಾಡ್ತಾ ಹೋಗ್ತಾರೆ. ಹಾಗೇನೆ ತಂದೆಗೂ ಕೂಡ ಮನವಿಯನ್ನ ಮಾಡ್ತಾರೆ, ಅಪ್ಪ ಶಾಲೆ ಹೀಗೆ ಆರ್ಥಿಕ ಸಹಾಯವನ್ನ ಬೇಡ್ತಾ ಇದೆ ಅಂತ ಹೇಳಿ. ಇಷ್ಟೆಲ್ಲ ಆದ್ಮೇಲೆ ಒಂದು ಹಂತಕ್ಕೆ ಬರುತ್ತೆ ಅದು ಸಮಯಕ್ಕೆ ಸರಿಯಾಗಿ. ಅನೇಕ ಅಮೆರಿಕದ ವಿದ್ಯಾರ್ಥಿಗಳು ಕೂಡ ಇವರಿಗೆ ಹಣಕಾಸಿನ ಸಹಾಯವನ್ನ ಮಾಡ್ತಾರೆ ಈ ಶಾಲೆಗಾಗಿ. ಹಾಗೆ ಭಾರತಕ್ಕೆ ಬಂದಂತ ಕೆಲವೇ ದಿನಗಳಲ್ಲಿ ರಾಂಚಿಯ ಶಾಲೆಯನ್ನ ಕಾನೂನುಬದ್ಧ ಸಂಸ್ಥೆಯನ್ನಾಗಿ ಮಾಡ್ತಕ್ಕಂಥದ್ದು ಇವ್ರ ಉದ್ದೇಶ ಆಗಿರುತ್ತೆ. ಹಾಗೇನೆ ಒಂದು ಶಾಶ್ವತವಾದ ಯೋಗ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸ್ಬೇಕು ಅನ್ನೋದನ್ನ ಇವರು ಪ್ರಾರಂಭದಲ್ಲಿ 7 ವಿದ್ಯಾರ್ಥಿಗಳಿಂದ 1917ರಲ್ಲಿ ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಇವರಿಗೆ ಮಾರ್ಗದರ್ಶನವನ್ನ ನೀಡುತ್ತೆ. ಯೋಗದ ಸತ್ಸಂಗ, ಬ್ರಹ್ಮಚರ್ಯ ವಿದ್ಯಾಲಯ ಇವೆಲ್ಲ ಕೂಡ ವ್ಯಾಕರಣ ಇವೆಲ್ಲವನ್ನು ಕಲಿಸ್ತಕ್ಕಂತ ಇದು ಅಲ್ಲಿ ಪ್ರಾರಂಭ ಆಗುತ್ತೆ. ಹಾಗೆ ಅಲ್ಲಿ ಉದ್ಯೋಗದ ತರಬೇತಿಯನ್ನ ಕೂಡ ಮಾಡ್ತಾರೆ. ನೀವು ಗುರುಕುಲ ಶಿಕ್ಷಣ ಪದ್ಧತಿ ಹಾಗೇನೆ ಇವತ್ತಿನ ಹಾಗೆ ಪದವಿಯನ್ನ ಪಡೆದಂತ ಮಕ್ಕಳು ನಿರುದ್ಯೋಗಿಗಳಾಗಿ ಬದುಕುವ ಸಂಭವ ಅವಾಗಿರ್ಲಿಲ್ಲ. ಆ ಮಕ್ಕಳಿಗೆ ಜೀವನ ಹೊರಗೆ ಬಂದಾಗ ಬದುಕ್ತಕ್ಕಂಥ ಎಲ್ಲ ವ್ಯವಸ್ಥೆ ಕೂಡ ಗುರುಕುಲ ಪದ್ಧತಿಯಲ್ಲಿ ತರಬೇತಿಯನ್ನ ನೀಡ್ತಾ ಇದ್ರು. ಅಲ್ಲಿ ಆಟೋಟಗಳನ್ನ ಪ್ರೋತ್ಸಾಹಿಸ್ತಾರೆ, ಎಲ್ಲ ರೀತಿಯ ಆಟಗಳನ್ನ ಕೂಡ ಆಡ್ತಾರೆ. ಮಕ್ಕಳು
ನೋಡಿ, ಆಟ ಮಕ್ಕಳಿಗೆ ಏನನ್ನ ಕಲಿಸುತ್ತೆ ಅಂದ್ರೆ ಸೋಲು ಗೆಲುವನ್ನ ಸಮಾನ ಭಾವನೆಯಿಂದ ಸ್ವೀಕರಿಸೋದನ್ನ ಕಲಿಯುತ್ತೆ. ಸೋತಾಗ ತೀರ ಕುಗ್ಗಿ ಹೋಗದೆ, ಗೆದ್ದಾಗ ಕುಗ್ಗಿ ಅಹಂಕಾರದಿಂದ ಮೆರೆಯದನೆ ಇರೋದನ್ನ ಆಟದಲ್ಲಿ ನಾವು ಕಲಿಬೇಕು. ಆದ್ರೆ ಇವತ್ತ ಎಂತ ವಿಕೃತ ಮನಸ್ಸಿದೆ ನೋಡಿ. ಒಂದು ಕ್ರಿಕೆಟ್ ಆಟವನ್ನ ನಮ್ಮ ದೇಶ ಇನ್ನೊಂದು ದೇಶ ಆಟ ಆಡ್ತಿದೆ ಅಂದ್ರೆ ನನಗೆ ನನ್ನ ದೇಶವನ್ನೇ ಗೆಲ್ಲಿಸ್ಬೇಕು. ಅದಕ್ಕಾಗಿ ಎಂತೆಂತ ಪಾಕಿಸ್ತಾನ ಮತ್ತು ಭಾರತಕ್ಕೆ ಒಮ್ಮೆ ಹೀಗೆ ಆಟ ನಡೆದಾಗ ಪಾಕಿಸ್ತಾನ ಸೋತಂತ ಸಂದರ್ಭದಲ್ಲಿ ಸಾವಿರಾರು ಜನ ಟಿವಿಗಳನ್ನ ಒಡೆದಾಕ್ತಾರೆ. ವಿಕೃತ ಒಂದು ನೋವಿನಲ್ಲಿ ಆ ಕಾಲವನ್ನ ಮಾಡ್ತಾರೆ. ಆಟದ ಉದ್ದೇಶ ಅದಲ್ಲ. ನಿಮ್ಮ ಮನಸ್ಸನ್ನ ಪಕ್ವ ಮಾಡ್ಕೊಂಡು ಜೀವನ ಕೂಡ ಒಂದು ಆಟ. ಸೋತಾಗ ಹೇಗಿರ್ಬೇಕು ಸಮರಸ ಭಾವ, ಗೆದ್ದಾಗ ಹೇಗಿರ್ಬೇಕು ಅನ್ನೋದನ್ನ ಆ ಮಕ್ಕಳಿಗೆ ಅಲ್ಲೂ ಕೂಡ ಕಲಿಸ್ತಾರೆ. ಅದಕ್ಕೆ ಆಟದಲ್ಲಿ ನೀವು ಗಮನಿಸಿ, ಸೋತವ್ರು ಕೂಡ ಗೆದ್ದವ್ರಿಗೆ ಬಂದು ವಿಶ್ ಮಾಡೋದಿರ್ಬೋದು, ಅವರನ್ನ ಆಶೀರ್ವಾದ ಹೀಗ್ ಮಾಡೋದನ್ನ ನಾವು ಕಾಣ್ತೀವಿ. ಹೀಗೆ ಅಲ್ಲಿ ಆ ಯೋಗದ ಪದ್ಧತಿಯಲ್ಲಿ ಇಚ್ಛಾಶಕ್ತಿಯ ಮೂಲಕ ಮಾಂಸಖಂಡಗಳನ್ನ ಪುನಶ್ಚೇತನಗೊಳಿಸ್ತಾ, ಪ್ರಾಣ ಶಕ್ತಿಯ ಮೂಲಕ ಮಾನಸಿಕ ಆ ಒಂದು ನಿರ್ದೇಶನದಿಂದ ಹರಿಯುವ ಅಂತೆ ಮಾಡ್ತಕ್ಕಂಥ ಬಗೆಯನ್ನ ಅಲ್ಲಿ ಕಲಿಸ್ತಾರೆ ಈ ರಾಂಚಿಯ ಯೋಗ ಶಾಲೆನಲ್ಲಿ. ಯೋಗಾಸನ, ಕತ್ತಿ ವರಸೆ ಮತ್ತೆ ಆ ಲಾಠಿ ವರಸೆ ಇವೆಲ್ಲವನ್ನು ಕೂಡ ಅಲ್ಲಿ ಕಲಿಸ್ತಾರೆ. ಹಾಗೇನೆ ಮತ್ತು ಕ್ಷಾಮ ಪೀಡಿತ ಕಷ್ಟಕರ ದಿನಗಳಲ್ಲಿ ಹೀಗೆ ಹೋಗಿ ಸೇವೆಯನ್ನ ಮಾಡ್ಬೇಕು. ಒಂದೆಲ್ಲೋ ಪ್ರವಾಹ ಬಂದಿರುತ್ತೆ, ಇನ್ನೊಂದು ಏನೋ ಅಲ್ಲಿ ಕಾಯಿಲೆ ಬಂದಿರುತ್ತೆ, ಕೊರೋನಾ ಸಂದರ್ಭ ಇರ್ಬೋದು, ಹೇಗೆ ಹೋಗಿ ಸಹಾಯ ಮಾಡ್ಬೇಕು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ಕೊಡ್ತಾರೆ. ಹಾಗೇನೆ ತೋಟಗಾರಿಕೆಯ ಆ ಕೆಲಸದಲ್ಲಿ ತಾವೇ ತಮ್ಮ ತರಕಾರಿಗಳನ್ನ ಬೆಳೆದು ಊಟಕ್ಕೆ ಬಳಸ್ತಾರೆ. ಇದು ಆ ಶಾಲೆಯ ವಿಶೇಷತೆ ಆಗಿರುತ್ತೆ. ಹಾಗೇನೆ ಕ್ರಿಯಾಯೋಗದ ಉಪದೇಶ ಅಲ್ಲಿಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಗಿರುತ್ತೆ. ಆಧ್ಯಾತ್ಮಿಕ ವ್ಯಾಯಾಮಗಳನ್ನ ನಡೆಸ್ತಾರೆ, ಗೀತ ಪಠಣವನ್ನ ಮಾಡ್ತಾರೆ. ಸರಳತೆ, ಸ್ವಾರ್ಥ ತ್ಯಾಗ ಇದು ಮುಖ್ಯವಾಗಿ ಆಗ್ಬೇಕಾಗಿರೋದು. ನಾನು ಏನನ್ನು ಮಾಡ್ಬೇಕಾದ್ರೂ ಕೂಡ ನನ್ನ ಸ್ವಾರ್ಥವನ್ನ ನಾನು ತ್ಯಾಗ ಮಾಡ್ಬೇಕು. ನಾನು, ನನ್ನ ಕುಟುಂಬ, ಅದು ಯಾರಿಗೆ ಸಂಬಂಧಪಟ್ಟಿದ್ದೇನಕ್ಕಿಂತ ಅದನ್ನು ಮೀರಿ ನಾನು ಯೋಚನೆ ಮಾಡ್ತೀನಿ ಅಂದಾಗ ಮಾತ್ರ ಏನಾದ್ರು ಸಾಧ್ಲಿಕ್ಕೆ ಸಾಧ್ಯ. ಅದನ್ನ ಇಲ್ಲಿ ಕಲಿಸ್ತಾರೆ. ಆತ್ಮಗೌರವ, ಇಷ್ಟೆಲ್ಲದರ ನಡುವೆ ನಮ್ಮ ಆತ್ಮಗಮನ ಗೌರವಕ್ಕೆ ಧಕ್ಕೆ ತಂದ್ಕೊಂಡು ಏನು ಕೆಲಸವನ್ನ ಮಾಡಬಾರ್ದು. ಸತ್ಯಸಂಧತೆ ಇಂಥ ಸದ್ಗುಣಗಳನ್ನ ತತ್ವರೂಪ ಮತ್ತು ನಿದರ್ಶನ ರೂಪ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕೂಡ ಇದನ್ನ ಅವರಿಗೆ ಕೊಡ್ತಾ ಹೋಗ್ತಾರೆ. ಹೀಗೆ ಯಾವಾಗಲೂ ದುಃಖಕ್ಕೆ ಕಾರಣವಾಗುವ ಕರ್ಮವೆಂದು, ಪುಣ್ಯವೆಂದರೆ ನಿಜವಾದ ಸಂತೋಷಕ್ಕೆ ಕಾರಣ ಆಗುವಂತ ಕರ್ಮಗಳು ಅಂತ ಅಲ್ಲಿ ಬೋಧಿಸ್ತಾರೆ. ಪಾಪ ಪುಣ್ಯ ಅಂದ್ರೆ ಬೇರೆ ಏನೂ ಅಲ್ಲ, ಹೀಗೆ ಸಂತೋಷಕ್ಕೆ ದುಃಖಕ್ಕೆ ಕಾರಣ ಆಗೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಪಾಪವನ್ನು ವಿಷ ಬೆರೆತ ಜೇನು, ಜೇನು ಸಿಹಿಯಾಗಿರುತ್ತೆ, ಅದ್ ನಮ್ ಪ್ರಾಣನೇ ತೆಗಿತೆ ಅಂದ್ರೆ ಹಾಗೆ ಪಾಪದ ಕೆಲಸಗಳು ಕೂಡ, ನಮ್ಮ ಅನೈತಿಕ ವ್ಯವಹಾರಗಳು ಕೂಡ ಹಾಗೇನೆ ಅದು ಬಯಕೆಯನ್ನ ಕೆರಳಿಸುತ್ತೆ, ಆದ್ರೆ ಸಾವನ್ನ ತರುತ್ತೆ ಪಾಪದ ಕೆಲಸಗಳು. ನಾವು ಈಗ್ಲೂ ಹಾಗೇನೆ ಕೆಟ್ಟದ್ದು ಅಂತ ನಮಗೆ ಗೊತ್ತು, ದ್ವೇಷ ಕೆಟ್ಟದ್ದು ಅಂತ ಗೊತ್ತು, ಒತ್ತಡ ಕೆಟ್ಟದ್ದು ಅಂತ ಗೊತ್ತು, ಈ ಆಹಾರಗಳು ಕೆಟ್ಟದ್ದು ಅಂತ ಗೊತ್ತು, ಮೊಬೈಲ್ ಕೆಟ್ಟದ್ದು ಅಂತ ಗೊತ್ತು. 24x7 ಮೊಬೈಲಿಗೆ ಅಡಿಕ್ಟ್ ಆಗಿ ಇವತ್ತ ಒಂದ್ ಸಮೀಕ್ಷೆನಲ್ಲಿ ಹಾರ್ಟ್ ಅಟ್ಯಾಕ್ ಕಾರಣ ಮೊಬೈಲ್ ಕಾರಣ ಅಂತ ಒಂದು ವರದಿ ಬಂದಿದೆ. ಗೊತ್ತಿದ್ದು ಜೇನಲ್ಲಿ ವಿಷ ಇದೆ ಅಂತ ಗೊತ್ತಿದ್ದು ನಾವು ಡ್ರಾಪ್ ಕುಡಿತಾ ಇದೀವಿ. ನಾವೊಂಥರ ಮಾನವ ವಿಷ ಕನ್ಯೆಯರು ಅಂತಾರಲ್ಲ, ಹಾಗೆ ನಾವು ಆಗ್ತಾ ಇದೀವಿ. ಹಾಗೆ ಪಾಪ ಅಂದ್ರೆ ಅದೇ ನಮ್ಗೆ ಮಾಡ್ತಕ್ಕಂಥದ್ದು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಯೋಗದ ಸತ್ಸಂಗ, ಸೇವಾಶ್ರಮ. 5 ನಿಮಿಷ ಮೇಡಮ್, ನಾನು ಮುಗಿಸ್ತೀನಿ ಅಂತ. ಹಾಗೇನೆ ಭಾರತದ ಸಹಸ್ರಾರು ಬಡ ಜನರಿಗೆ ಉಚಿತ ಶಸ್ತ್ರಕ್ರಿಯೆ ಮತ್ತಿತರ ವೈದ್ಯಕೀಯ ಸೇವೆಯನ್ನು ಕೂಡ ಮಾಡ್ತಾರೆ. ಈ ಫೌಂಡೇಶನ್ಗಳಲ್ಲಿ ಹೇಗೆ ಜನೋಪಯೋಗಿ ಕೆಲಸಗಳನ್ನ ಮಾಡ್ತಾರೆ. ಹಾಗೇನೆ ಈ ರಾಂಚಿ ಅನ್ನೋದು ಸಮುದ್ರ ಮಟ್ಟಕ್ಕೆ 2000 ಅಡಿ ಎತ್ತರದಲ್ಲಿದೆ. ಅಲ್ಲಿ ಹವಾಗುಣ ಹಿತಕರವಾಗೂ ಇದೆ, ಸಮದಾತವಾಗೂ ಕೂಡ ಇದೆ. ಅಲ್ಲಿನ 20 ಎಕರೆ ಪ್ರದೇಶದಲ್ಲಿ ಭಾರತದಲ್ಲಿ ಅತ್ಯಂತ ಸೊಗಸಾದ ಹಣ್ಣುಗಳನ್ನ ಬೆಳೀತಾ ಹೋಗ್ತಾರೆ. ಮಾವು, ಖರ್ಜೂರ, ಸೀಬೆ, ಎಲಚಿ, ಹಲಸು, ಹೀಗೆ 500 ಬಗೆಯ ಹಣ್ಣಿನ ಮರಗಳಿದಾವಂತೆ. ಕಲ್ಪಿಸ್ಕೊಳ್ಳಿ ಹಾಗೆ. ಹಾಗೆ ಅಲ್ಲಿ ಗ್ರಂಥಾಲಯ ಎಷ್ಟು ಪ್ರಸಿದ್ಧ ಆಗಿದೆ ಅಂದ್ರೆ ಪಶ್ಚಿಮದವರು, ಪೂರ್ವದವರು ಅನೇಕರು ಇಲ್ಲಿ ಪುಸ್ತಕಗಳನ್ನ ದಾನ ಮಾಡ್ತಾರೆ. ಹಾಗೇನೆ ಅಲ್ಲಿ ಅನೇಕ ನಿಯತಕಾಲಿಕೆಗಳಿದಾವೆ, ಸಾವಿರಾರು ಗ್ರಂಥಗಳಿದಾವೆ. ವಿಶ್ವಕ್ಕೆ ಎಲ್ಲ ಧರ್ಮಗಳಿಗೂ ಸಂಬಂಧಿಸಿದಂತ ಧರ್ಮ ಗ್ರಂಥಗಳಲ್ಲಿದ್ದಾವೆ. ಅವನ್ನೆಲ್ಲ ತುಂಬಾ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಹಾಗೇನೆ ಭೂಗರ್ಭಶಾಸ್ತ್ರ, ಮಾನವ ಶಾಸ್ತ್ರ, ಪುರಾತನ ಶಾಸ್ತ್ರ, ವಿಶೇಷತ ಭಗವಂತನ ವೈವಿಧ್ಯಮಯ ಭೂಪ್ರದೇಶಗಳಲ್ಲಿ ಸುತ್ತಾಡಿದ ಆಗ ಸಿಕ್ಕಿದಂತ ಸ್ಮಾರಕಗಳನ್ನು ಕೂಡ ಅಲ್ಲಿ ತಂದು ಜೋಡಿಸಿದ್ದಾರೆ.
ಹೀಗೇನೆ ಯೋಗದ ಸತ್ಸಂಗ ವಿದ್ಯಾಪೀಠ ಬಾಲಕರ ಶಾಲೆ ಮತ್ತು ಇಸ್ಮಾಲಿ ಚಕ್ನ ಯೋಗದ ಶಾಲೆ ಮತ್ತು ಆಶ್ರಮ ಆಗಿ ರೂಪುಗೊಂಡಿದೆ. ಇದು 1939ರಲ್ಲಿ ಗಂಗೆಯ ಎದುರಿಗೆ ಇದು ದಕ್ಷಿಣೇಶ್ವರದ ಒಂದು ಭವ್ಯವಾದ ಯೋಗದ ಮಠವನ್ನು ಕೂಡ ಅಲ್ಲಿ ಅರ್ಪಿಸಲಾಗಿದೆ. ಕಲ್ಕತ್ತೆಯ ಉತ್ತರಕ್ಕೆ ಕೆಲವೇ ಮೈಲ್ ದೂರದಲ್ಲಿ ಈ ಆಶ್ರಮ ನಗರ ನಿವಾಸಿಗಳಿಗೆ ಒಂದು ಶಾಂತಿಧಾಮವಾಗಿ ಏರ್ಪಟ್ಟಿದೆ. ಮತ್ತು ಇಲ್ಲಿ ಡಿಕ್ ಇವ್ರ ಜೊತೆ ಬಂದಿರ್ತಾನಲ್ಲ ಡಿಕ್ ಅಂತ, ಅವನು ಇದೆಲ್ಲ ರಾಂಚಿ ಶಾಲೆಯನ್ನ ನೋಡಿದಾನೆ, ಯೋಗಾನಂದರ ಭೇಟಿ ಮಾಡಿದ್ದಿರ್ಬೋದು, ಅವರ ತಂದೆ ಅವರ ಕುಟುಂಬಸ್ಥರ ಭೇಟಿ ಇರ್ಬೋದು, ಎಲ್ಲವನ್ನು ನೋಡಿ ಯೋಗಾನಂದರು ಡಿಕ್ ಅನ್ನ ಕೇಳ್ತಾರೆ. ಅಲ್ಲಿಂದ ಬಂದಂತ ಇವರ ವಿದ್ಯಾರ್ಥಿಯಾಗಿರ್ತಾರೆ. ಭಾರತದ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಶಾಂತಿ, ಜನಾಂಗವನ್ನು ಬಳಸಿದ ಪ್ರಭಾ ವಲಯವೇ ಶಾಂತಿ ಅಂತ ಆತ ಎಷ್ಟು ಭಾವುಕತೆಯಿಂದ ಉತ್ತರಿಸ್ತಾನೆ ಅಂದ್ರೆ, ಆತ್ಮೀಯರೇ ನೋಡಿ, ಭಾರತದ ಬಗ್ಗೆ ಪಾಶ್ಚಿಮಾತ್ಯರಿಗೆ ಎಂತ ಭಾವನೆ ಇದೆ. ಇಂಥ ಭಾರತ ಇವತ್ತು ಎತ್ತ ಕಡೆ ಹೋಗ್ತಾ ಇದೆ, ಏನ್ ಆಗ್ತಾ ಇದೆ. ನಾವೆಲ್ಲರೂ ಈಗ ಅದನ್ನ ಮತ್ತೆ ಹಿಂದಿನ ಪ್ರಾಚೀನ ಸಂಪ್ರದಾಯಸ್ಥ ಭಾರತವನ್ನಾಗಿ ಮಾಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗೆ ಇದುವರೆಗೂ ನಾವು ಅತ್ಯರಿಸಳ ಒಂದು ಪವಾಡ ಸದೃಶ ಬದುಕನ್ನ, ಹಾಗೇನೆ ರಾಂಚಿಯ ಶಾಲೆ, ಯೋಗಾನಂದರು ಭಾರತಕ್ಕೆ ಬಂದ ನಂತರ ಆದ ಅನುಭವಗಳನ್ನ ಎಲ್ರೂ ಸ್ಮರಿಸ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಂತಹ ರಂಗನಾಥ ಗುರುಜಿಗೆ, ಆತ್ಮೀಯವಾಗಿ ಕೇಳಿದಂತಹ ನನ್ನೆಲ್ಲ ಪ್ರೀತಿ ಪಾತ್ರರು ನಿಮಗೆ, ಹಾಗೂ ಬಾಬಾಜಿ, ಮಾತಾಜಿ, ನನ್ನ ತಂದೆ ತಾಯಿ ಎಲ್ಲರಿಗೂ ನಮಿಸುತ್ತಾ ಈ ದಿನದ ಈ ತರಗತಿಗೆ ಒಂದು ವಿರಾಮವನ್ನ ಇಡ್ಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.